ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲು ನಿರಾಕಾರ ಶಿವ ಪರಪಿತ ಪರಮಾತ್ಮನನ್ನು ಸ್ಮರಿಸುತ್ತ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಶ್ರೀ ಜಗದ್ಗುರು ಮೌನೇಶ್ವರರನ್ನು ಸ್ಮರಿಸುತ್ತ ಈ ವಿಶೇಷವಾಗಿರುವ ಸುಂದರ ಸಂಜೆಯ ಸತ್ಸಂಗದಲ್ಲಿ ತಮಗೆ ಜ್ಞಾನವನ್ನು ನೀಡಲಿರುವಂತಹ ಲಿಂಗರಾಜ ಶರಣರ ಅಂತರಾತ್ಮಕ ಶರಣರು ಅಜಯ್ ಮಾರುತಿ ಅನ್ನೋರು ಸಂಗೀತದ ಮೂಲಕ ಜ್ಞಾನವನ್ನು ಪ್ರಸಾರ ಮಾಡುವಂಥ ಒಂದು ಸುಂದರ ಕಲೆಯನ್ನು ನಮ್ಮೆಲ್ಲರೊಂದಿಗೆ ಪ್ರಸ್ತುತ ಮಾಡುತ್ತಿರುವ ರಂಜಿಸುತ್ತಿರುವಂತಹ ಅನ್ನವರ ಅಂತರಾತ್ಮಕ ಶರಣರು, ಕೃಷ್ಣನವರ ಅಂತರಾತ್ಮಕ್ಕೂ ಶರಣರು. ಹಾಗೂ ಈ ಜ್ಞಾನವನ್ನು ಅತಿ ಸುಂದರವಾಗಿ ಹುಮ್ಮಸದಿಂದ ಉತ್ಸಾಹದಿಂದ ಜ್ಞಾನವನ್ನು ಕೇಳಿ ಅನುಭವಿಸಲು ತಮ್ಮ ಜೀವನದಲ್ಲಿ ಈ ಜ್ಞಾನವನ್ನು ಧಾರಣೆ ಮಾಡುವಂಥ ಉತ್ಸಾಹದಿಂದ ಆಗಮಿಸಿರುವಂತಹ ತಂದೆ ತಾಯಿ ಸ್ವರೂಪರಾಗಿರುವಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣರು. ಎಲ್ಲರೂ 24 ಗಂಟೆ ಇರುತ್ತೆ ಒಂದು ದಿನದಲ್ಲಿ. ಎಷ್ಟು ಗಂಟೆ ಇರುತ್ತಪ್ಪ? ನೀವಿಲ್ಲಿ ಕುತ್ಕೊಳ್ಳೋದು ಇನ್ನೆಷ್ಟು ಸಮಯ? 1 ಗಂಟೆನೋ 1.5 ಗಂಟೆ. ಇಷ್ಟು ಸಮಯ ಮಾತ್ರ ನಿಮ್ಮ ಕೈಯಲ್ಲಿ ಹೀಗಿದೆ ಜ್ಞಾನವನ್ನು ಕೇಳಲು. ಆದ್ದರಿಂದ ಸ್ವಲ್ಪ ಸಮಯ ತಾವೆಲ್ಲರೂ ಮೌನವಾಗಿ, ಚಿಕ್ಕ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ತಾವೆಲ್ಲರೂ ಕೂಡ ಮೌನವಾಗಿ ಈ ಜ್ಞಾನವನ್ನು ಕೇಳಿದರೆ ಜ್ಞಾನವನ್ನು ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ದೂರದ ಮಾತು. ಮೊದಲು ಅದನ್ನು ಸ್ವೀಕರಿಸಬೇಕಲ್ವ, ಕೇಳಬೇಕು. ತದನಂತರ ತಮಗೆ ಬಿಟ್ಟಿದ್ದು ಅದನ್ನು ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ. ಆದ್ದರಿಂದ ಇಲ್ಲಿರುವಂಥ 1 ಗಂಟೆ ಆದರೂ ಎಷ್ಟು ಸುಂದರವಾಗಿ ಮಕ್ಕಳ ಮುಂದೆ ಕೂತಿದ್ದಾರೆ ನಿಶ್ಶಬ್ದದಂತೆ. ಅದೇ ರೀತಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿ ಇದ್ದು ಈ ಜ್ಞಾನವನ್ನು ಕೇಳಿದಾಗ ಮಾತ್ರ ಇಷ್ಟೊಂದು ಈ ಒಂದು ಕಾರ್ಯಕ್ಕೆ ಏನೆಲ್ಲ ತಮ್ಮ ತನು ಮನದನ್ನ ಶ್ರಮಪಟ್ಟು ಇದನ್ನು ಮಾಡಿದರೆ ಅದು ಫಲ ಕೊಡಲಿಕ್ಕೆ ಸಾಧ್ಯ. ಇವಾಗ ಒಂದು ಬೀಜವನ್ನು ಹಾಕಿರ್ತೀವಿ ಭೂಮಿಯಲ್ಲಿ, ಆ ಬೀಜ ಒಂದು ಸಸಿಯಾಗಿ, ಮೊಳಕೆಯಿಂದ ಸಸಿಯಾಗಿ, ಆಮೇಲೆ ಒಂದೊಂದು ವೃಕ್ಷವಾಗಿ, ಅದರಿಂದ ಕಾಯಿ ಬಂದು ಅದು ಹಣ್ಣು ಆದಮೇಲೆ ತಿಂದರೆ ಅದು ರುಚಿಯಾಗಿರುತ್ತೆ. ಕಾಯಿಯಾಗಿ ಕಿತ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಹೇಗಿರುತ್ತಮ್ಮ? ಹಣ್ಣಾದ್ರೆ ಅಲ್ವಾ? ಅದು ಹಣ್ಣಾಗಬೇಕಂದ್ರೆ ಏನು ಬೇಕು? ಅಷ್ಟು ಸಮಯ ನಾವು ತಾಳ್ಮೆಯಿಂದ ಕಾಯಬೇಕು. ಅದಕ್ಕೋಸ್ಕರ ಜ್ಞಾನವನ್ನು ಸಹ ಮೊಟ್ಟ ಮೊದಲು ನಾವು ಕೇಳುವ ಅಭ್ಯಾಸ ಅನ್ನೋದು ಮುಖ್ಯ. ಈಗ ಈ ಒಂದು ಪ್ರವಚನ ಕಾರ್ಯಕ್ರಮದ ಉದ್ದೇಶ ಆಧ್ಯಾತ್ಮಿಕ ಜೀವನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ, ಆಧ್ಯಾತ್ಮ ಅಂದ್ರೆ ಏನು ಅಂತ ನಿನ್ನೆ ಶರಣರು ಹೇಳ್ತಿದ್ರು. ಆತ್ಮಕ್ಕೆ ಆದ್ಯತೆ ಕೊಡುವುದೇ ಆಧ್ಯಾತ್ಮ ಅಂತ ಹೇಳ್ತಿದ್ರು. ನಾವೆಲ್ಲರೂ ಕೂಡ ಒಂದು ಶಬ್ದ ಪ್ರತಿನಿತ್ಯದಲ್ಲಿ ಉಪಯೋಗಿಸ್ತಾ ಇರ್ತೇವೆ. ಆ ಶಬ್ದ ಏನು ಅಂತಂದ್ರೆ ನಾನು ಅಂತ. ಕೇಳಿದ್ದೀರಾ? ಹೇಳ್ತೀರಾ ಈ ಶಬ್ದ? ದಿನನಿತ್ಯದಲ್ಲಿ ಎಷ್ಟೊಂದು ಸಲ ನೀವು ನಾನು ಎನ್ನುವ ಶಬ್ದವನ್ನು ಉಪಯೋಗಿಸ್ತೀವಿ. ಯಾರೆಲ್ಲಿ ಕುಳಿತಿರೋದು? ನಾನು ಇಲ್ಲಿ ಕುಳಿತಿದ್ದೇನೆ ಅಂತ ಹೇಳ್ತೀವಿ. ಸರಿ, ತಮ್ಮೊಂದಿಗೆ ಒಂದು ಪ್ರಶ್ನೆ, ನಾನು ಯಾರು ಅಂತ ತಮ್ಮೆಲ್ಲರೂ ಒಂದು ಮನಸ್ಸಿಗೆ, ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ನಾನು ಯಾರು? ಯಾರಪ್ಪ ನೀವು? ಅಂಬರೀಷ ಹೇಳಿ.
ಮನಸ್ಸಿಗೆ ಉತ್ತರ ಅನಿಸುತ್ತೆ? ಹೇಳಿ. ಓಕೆ, ನಿಮ್ಮ ಹೆಸರನ್ನು ಹೇಳ್ತಾ ಇದ್ದೀರ. ಓಕೆ. ಈಗ ಈ ಹೆಸರು ಏನಾಯ್ತಲ್ಲ ಅಂದ್ರೆ ಸ್ಥೂಲವಾಗಿ ನಾನು ಯಾರು ಅಂತ ಹೇಳುವಾಗ ಹೇಳುವ ಉತ್ತರವೇ ಇದು. ಏನು ನನ್ನ ಹೆಸರು, ಅಥವಾ ನಮ್ಮ ತಂದೆಯ ಹೆಸರು, ಅಥವಾ ನಮ್ಮ ಊರಿನ ಹೆಸರು ಇತ್ಯಾದಿ. ನಾನು ಯಾರು ಅಂದಾಗ ನಾವು ಕೊಡುವಂಥ ಒಂದು ಪರಿಚಯದ ಉತ್ತರ ಇದೇ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ, ಹೆಸರು ನಾನಾ ಅಂತ. ಹೆಸರು ಹುಟ್ಟಿದ ನಂತರ ಇಡುತ್ತಾರೆಯೋ ಅಥವಾ ಹೆಸರು ಒಂದಿಗೆ ನಾವು ಹುಡುತ್ತೇವೋ, ಜನ್ಮವನ್ನು ಪಡೆಯುತ್ತೇವೋ? ಹೆಸರು ಯಾವಾಗ ಇಡ್ತಾರೆ? ಓಕೆ, ಹೆಸರು ನಿಮಗೆ ಜನ್ಮ ಪಡೆದ ನಂತರ ಕೆಲವು ದಿನಗಳಿಗೆ, 21 ದಿನಗಳಿಗೋ ಇತ್ಯಾದಿ, ತದನಂತರ ಇಡುವುದು ಹೆಸರು. ಹೆಸರು ಅಂದರೆ ನಿಮ್ಮನ್ನು ಗುರುತಿಸುವುದಕ್ಕೆ ಕರೆಯುವ ಶಬ್ದವಷ್ಟೇ. ಆದರೆ ಹೆಸರು ನಾನಾ ಅಂತಂದ್ರೆ ನಾನಲ್ಲ. ಹೌದಲ್ವಾ? ಸರಿ, ಹೆಸರು ನಾನಲ್ಲ ಅಂತಂದ ಮೇಲೆ ಈ ಕಣ್ಣಿಗೆ ಕಾಣಿಸುತ್ತಿರುವಂತಹ ದೇಹವನ್ನು ಏನು ನಾನು ಅಂತ ತಿಳ್ಕೊಳ್ತಿದ್ದೀವೋ, ನಿಜ ತಿಳ್ಕೊಳ್ಬೇಕಂದ್ರೆ ಈ ಕಣ್ಣಿಗೆ ಕಾಣಿಸುತ್ತಿರುವಂತಹ ದೇಹ ಅನ್ನೋದು 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ನಿನ್ನೆ ಅದನ್ನು ಕೂಡ ವಿಚಾರದಲ್ಲಿ ತೆಗೆದುಕೊಂಡು ಗಾಳಿ, ನೀರು, ಆಕಾಶ, ಭೂಮಿ, ವಾಯು, ಅಗ್ನಿ, 5 ತತ್ವಗಳಿಂದ ಮಾಡಲ್ಪಟ್ಟಿರುವಂತಹ ಶರೀರ ಇದು. ಈ ಶರೀರಕ್ಕೆ ಗುರುತಿಸಲಿಕ್ಕೆ ನಾವು ಒಂದು ಹೆಸರನ್ನು ಇಟ್ಟಿದ್ದೇವೆ, ಅದಂತೂ ನಾವಲ್ಲ ಅಂತ ತಿಳಿತು. ತದನಂತರ ಇರುವಂಥ ಪರಿಚಯವೂ ಕೂಡ ನಾವಲ್ಲ ಎನ್ನುವುದರಿಂದ ಸತ್ಯವಾಗುತ್ತೆ. ಈಗ ಈ ಕಣ್ಣಿಗೆ ಕಾಣಿಸುತ್ತಿರುವಂತಹ ದೇಹವೇನಾಯ್ತಲ್ಲ, ನಮ್ಮ ಅಪ್ಪ ಹೆಸರು, ಆಸ್ತಿ, ಅದೆಲ್ಲ ನಾನಲ್ಲ. ಈಗ ಕಣ್ಣಿಗೆ ಏನು ಕಾಣಿಸುತ್ತಿದೆಯೋ ಈ 5 ತತ್ವಗಳಿಂದ ಕೂಡಿರುವಂಥ ದೇಹ ಅಂದರೆ ನಾನು ಏನಂತ ನನ್ನ ಪ್ರತಿಬಿಂಬವನ್ನು ನಾನು ಕನ್ನಡಿ ಮುಂದೆ ನೋಡ್ಕೊಳ್ತೀನೋ, ಅಥವಾ ನಾನು ಏನಂತ ನಾನು ತಿಳಿದುಕೊಂಡಿದ್ದೇನೋ, ಹೋಗಿ ಅದು ನಾನಾ. ಒಂದು ಉದಾಹರಣೆಗೆ, ಒಂದು ವ್ಯಕ್ತಿ ನಮ್ಮ ಜೊತೆಯಲ್ಲೇ ಇರ್ತಾರೆ, ಕಾರಣಾಂತರ ಪಕ್ಕದಲ್ಲಿ ಇದ್ದು ಏನೋ ಒಂದು ಕಾರಣದಿಂದ ಶರೀರವನ್ನು ಬಿಡುತ್ತಾರೆ, ಅಂದರೆ ಸತ್ತು ಹೋಗ್ತಾರೆ ಅಂತ ತಿಳ್ಕೊಳ್ಳೋಣ. ಅವಾಗ ನಾವೇನು ಹೇಳ್ತೀವಿ? ಅವರು ಹೋದ್ರು ಅಂತ ನಾವು ಹೇಳ್ತೀವಿ ಅಲ್ವಾ? ಸತ್ತು ಹೋದ್ರು ಅಂದ್ರೆ ಹೋದ್ರು ಅಂತ ನಾವು ಅಂತೀವಿ. ಸತ್ತು ಹೋದ್ರು, ಹೋದ್ರು ಅಂತ ನಾವು ಅಂತೀವಿ. ಈಗ ನಾವು ಯಾರನ್ನು ನಿಜವಾಗಿ ಈ ವ್ಯಕ್ತಿ ಇವರೇ ನಿಜ ಅಂತ ನಾವು ಏನು ತಿಳ್ಕೊಂಡಿದ್ರು, ಅವರು ನಿಜವಾಗ್ಲೂ ಕೂಡ ಅವರೇ ಆಗಿದ್ರೆ ಅವ್ರು ಹೋದ್ರು, ಸತ್ತು ಹೋದ್ರಪ್ಪ, ಆತ ಬಿಟ್ಟು ಹೋದ್ನಪ್ಪ ನಮ್ಮೆಲ್ಲರನ್ನು ಅಂತ ನಾವು ಹೇಳ್ತೀವಲ್ವ. ಎಲ್ಲಿ ಬಿಟ್ಟು ಹೋದ? ಕಣ್ಣ ಮುಂದೆ ತಾನೇ ಶವ ಕಾಣಿಸುತ್ತೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲಿಗೂ ಹೋಗೋದಿಲ್ಲ. ಹೋಗುತ್ತಾ? ಇಲ್ಲಲ್ಲ, ಎಲ್ಲವೂ ಅಲ್ಲೇ ಇರುತ್ತೆ. ಮತ್ತೆ ಹೇಗೆ ನಾವು ಹೇಳ್ತೀವಿ ಅವರು ಸತ್ತು ಹೋದ್ರು ಅಂತ? ಏನು ಅಂದರೆ ನಾವು ಏನು ಪ್ರಾಣ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ, ಆ ಚೈತನ್ಯ ಶಕ್ತಿ ಯಾವಾಗ ಈ 5 ತತ್ವಗಳಿಂದ ಕೂಡಿರುವ ಜಡ ಶರೀರದಲ್ಲಿ ಇರುತ್ತದೆಯೋ ಆಗ ಮಾತ್ರ ಅದೊಂದು ಮನುಷ್ಯ ಅಥವಾ ಜೀವಾತ್ಮ ಅಂತ ನಾವು ಕರೀತೀವಿ. ಒಂದು ವೇಳೆ ನಮ್ಮಲ್ಲಿರುವಂಥ ಪ್ರಾಣ ಹೊರಟು ಹೋಯಿತು ಅಂತಂದರೆ ಈ ಶರೀರ ಇದ್ರೂ ಸಹ ಅದನ್ನ ಜೀವಂತ ಅಂತ ಹೇಳಲಾಗುವುದಿಲ್ಲ, ಅದನ್ನ ಶವ ಅಂತ ನಾವು ಹೇಳ್ತೇವೆ. ಸತ್ ಹೋದ್ರು ಅಂತೀವಿ, ಸತ್ಯ ಹೋಯಿತು ಅಂತ ಅದರ ಅರ್ಥ. ಸತ್ಯ ಏನು ಇಲ್ಲಿ ಅಂತಂದ್ರೆ ನಾನು ಏನು ಕಣ್ಣಿನಿಂದ ನೋಡ್ತೀನೋ 5 ತತ್ವಗಳಿಂದ ಕೂಡಿರುವ ವಿನಾಶಿ ದೇಹ, ಇದು ಅಲ್ಲ ಸತ್ಯ, ಇದು ಅಸತ್ಯ, ಇದು ಮಿಥ್ಯ. ಇದರಲ್ಲಿ ಸತ್ಯ ಏನು ಅಂತಂದ್ರೆ ನಾನು ಆತ್ಮ, ಇದು ಸತ್ಯ. ನಾವು ಎಲ್ಲರೂ
ತಿಳಿದಿರುವಂಥ ವಿಚಾರ ಕಣ್ಣಿಗೆ ಕಾಣಿಸ್ತಿರೋದು ಇದು ಯಾವುದಲ್ಲಪ್ಪ, ಎಲ್ಲ ಬಿಟ್ಟು ಹೋಗ್ತೀವಿ. ನಾವು ಆತ್ಮ ಅಥವಾ ನಾವೊಂದು ಪ್ರಾಣ ಅಂತ ನಾವು ಹೇಳ್ತೇವೆ, ಆದರೆ ಅದರ ಸ್ಪಷ್ಟವಾಗಿರುವಂಥ ಒಂದು ಪರಿಚಯವನ್ನು ತಿಳಿದುಕೊಂಡಾಗ ಮಾತ್ರ ಅದನ್ನು ಅನುಭವಿಸಲು ಸಾಧ್ಯ. ಇವಾಗ ನಾನು ಅಂತ ನಾನೇನು ಹೇಳ್ತಾ ಇದ್ದೇನೆ, ಕೈ ಇದು ನನ್ನ ಕೈಯ ಮಕ್ಕಳೇ, ಇದು ನನ್ನ ಕೈ. ಕಾಲು ನನ್ನದ, ನಾನೇ ಕಾಲ. ಎಲ್ಲವೂ ನನ್ನದು, ಈ ದೇಹವೂ ನನ್ನದು, ಇವರು ನನ್ನವರು, ಇದು ನನ್ನ ಮನೆ, ಇವರು ನಮ್ಮ ತಂದೆ, ಇವರು ನಮ್ಮ ತಾಯಿ. ಇದು ಕೂಡ ನನ್ನ ದೇಹ ಅಂತ ಹೇಳ್ತೀವಿ, ಅಂದ್ರೆ ಇದೆಲ್ಲ ನನ್ನದು ನನ್ನದು ಅಂತ ಹೇಳ್ತಿದ್ದೀವಿ. ಆದರೆ ಇದರಲ್ಲಿ ನಾನು ಯಾರು ಅಂತ ಬಂದಾಗ ನಾನೇ ಒಂದು ಚೈತನ್ಯ ಶಕ್ತಿ, ಜ್ಯೋತಿ, ಅದೇ ಪ್ರಾಣ, ನಾನೇ ಆತ್ಮ ಅಂತ ನಾವು ಹೇಳ್ತೇವೆ. ಆತ್ಮ ಹೇಗಿರುತ್ತೆ? ಇವಾಗ ನಾನು ಯಾರು ಅಂತ ಬಂದರೆ ನಾನು ಆತ್ಮ, ಪ್ರಾಣ, ಇದಿಷ್ಟು ಮಟ್ಟಿಗೆ ನಾನು ಏನು ಹೇಳಿದ್ದೀನಿ ಇದು ಎಲ್ಲರಿಗೂ ತಿಳಿದಿರೋ ವಿಚಾರ. ಇದಿಷ್ಟು ಇದು ಏನಿದೆ ಎಲ್ಲರಿಗೂ ತಿಳಿದಿರೋ ವಿಚಾರ. ನಾವು ದೇಹನ ನಾವು ಆತ್ಮ ಅಂತ. ಇನ್ನೂ ಅದರ ಸ್ಪಷ್ಟೀಕರಣ ನೋಡಿದ್ರೆ ಆತ್ಮ ಎಲ್ಲಿರುತ್ತೆ? ಮೊಟ್ಟ ಮೊದಲು ಇನ್ನ ತಿಳ್ಕೊಳ್ಳೋಣ, ಆತ್ಮ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಆತ್ಮ ಕಣ್ಣಿಗೆ ಕಾಣಿಸದಿರುವಷ್ಟು ಸೂಕ್ಷ್ಮ ಬಿಂದು, ಜ್ಯೋತಿ ಸ್ವರೂಪ. ಜ್ಯೋತಿ, ಅದಕ್ಕೆ ಬೆಳಕಿನ ಸ್ವರೂಪ ಅಂತ ನಾವು ಅಂತೀವಿ. ಆ ಬೆಳಕಿನ ಸ್ವರೂಪ ಕಣ್ಣಿಗೆ ಕಾಣಿಸದೇ ಇರುವಷ್ಟು ಸೂಕ್ಷ್ಮ ಶಕ್ತಿ ಆತ್ಮ. ಎಲ್ಲಿ ಇರುತ್ತೆ ಆತ್ಮ ಅಂತಂದ್ರೆ, ಈ ಎರಡು ಕಣ್ಣುಗಳ ಮಧ್ಯೆ, ಭ್ರುಕುಟಿಯ ಮಧ್ಯದಲ್ಲಿ, ನಾವೆಲ್ಲರೂ ತಿಲಕವನ್ನು ಇಟ್ಕೊಳ್ತೀವಲ್ಲ, ಎರಡು ಕಣ್ಣುಗಳ ಮಧ್ಯದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿಯೇ ಆತ್ಮ ನಿವಾಸ ಮಾಡುತ್ತೆ. ಅದಕ್ಕೆ ನಾವು ಎಲ್ಲಿಗೆ ಹೋಗಬೇಕಂದ್ರೆ ಏನ್ ಮಾಡ್ತೀವಿ? ಬೊಟ್ಟಿಟ್ಟು ಕಳಿಸ್ತೀವಿ, ತಿಲಕವನ್ನಿಟ್ಟು ಕಳಿಸ್ತೀವಿ, ತಿಲಕ ಇಟ್ಕೊಂಡು ಹೊರಗೆ ಹೋಗ್ತೀವಿ. ಅದರ ಅರ್ಥ ಏನು? ನಿನ್ನನ್ನು ನೀನು ಆತ್ಮ ಬಿಂದುವಿನಲ್ಲಿ ಸ್ಥಿತನಾಗಿದೆಯಾ ಎನ್ನುವಂತ ಒಂದು ಸ್ಮೃತಿಯಲ್ಲಿ ನೀನು ಪ್ರತಿಯೊಂದು ಕಾರ್ಯವನ್ನು ಮಾಡು ಅಂತ ಅದರ ಅರ್ಥವಾಗಿದೆ. ಮತ್ತೆ ನಾನು ಇಲ್ಲೇ ಇದ್ದೀನಿ ಅಂದ್ರೆ ನಾನು ಆತ್ಮ ಇಲ್ಲೇ ಇದ್ದೀನಿ ಅನ್ನೋದಕ್ಕೆ ಅರ್ಥ ಏನು ಅಂತ, ಕೈಯಲ್ಲಿರುವಂಥ ಮನುಷ್ಯನಿಗೆ ನೋಡಿರಬಹುದು, ಕಾಲಿಲ್ದಿರುವಂಥ ಒಂದು ಮನುಷ್ಯನ ನೋಡಿರಬಹುದು, ಆದರೆ ಶಿರ ಅಂದ್ರೆ ಈ ತಲೆಯೇ ಇಲ್ಲದಿರುವಂಥ ಒಂದು ಮನುಷ್ಯವನ್ನು ನೀವು ನೋಡಿದ್ದೀರಾ ಎಲ್ಲಾದ್ರೂ? ಏಕೆಂತಂದ್ರೆ ಈ ಪ್ರಾಣಶಕ್ತಿಯೇ ಜಡವನ್ನು ನಡೆಸುವುದು, ಅಂದ್ರೆ ಈ ಪೂರ್ತಿ ದೇಹವನ್ನು ನಡೆಸುವಂತ ಒಂದು ಶಕ್ತಿ ಆಗಿದೆ. ಒಂದು ವೇಳೆ ಆತ್ಮನೇ ಈ ದೇಹದಿಂದ ಭಿನ್ನ ಆಯಿತು ಅಂತಂದ್ರೆ ಇದರಲ್ಲಿ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಆತ್ಮ ನನ್ನ ರೂಪ ಬಿಂದುವಾಗಿದೆ ಅಂತ ತಿಳ್ಕೊಂಡು, ಇಷ್ಟೆಲ್ಲ ನಾನು ತಿಳಿದುಕೊಳ್ಳುವಂತ ಅವಶ್ಯಕತೆ ಏನಿದೆ? ನಾನು ಪ್ರಾಣ ಹೌದು, ನಾನು ಆತ್ಮ ಹೌದು, ನಿಜ, ಇದೆಲ್ಲರಿಗೂ ತಿಳಿದಿರುವ ವಿಚಾರ. ಇದನ್ನು ನಾನು ಯಾಕೆ ತಿಳ್ಕೋಬೇಕು ಅಂತಂದ್ರೆ, ಪರಮಾತ್ಮ ಹೇಳ್ತಾರೆ, ಒಂದೇ ಒಂದು ಸ್ಮೃತಿಯಿಂದ ಅಂದ್ರೆ ಒಂದೇ ಒಂದು ನೆನಪಿನಿಂದ ನಿಮ್ಮ ಜೀವನ ಸುಖಮಯವಾಗುತ್ತೆ, ಒಂದೇ ಒಂದು ಮರುವಿನಿಂದ ನಿಮ್ಮ ಜೀವನ ದುಃಖಮಯವಾಗುತ್ತೆ ಅಂತ. ಇವಾಗ ದಾರಿ ತಪ್ಪಲಿಕ್ಕೆ ಒಂದು ಸಲ ದಾರಿ ತಪ್ಪಿದ್ರೆ ಸಾಕಲ್ಲ, ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಚಿಕ್ಕ ಹೆಸರು ಏನ್ ಬರಬೇಕು ಅಂದ್ರೆ, ಆ ದಾರಿ ಹೇಗಿದೆ ಹಾಗೆ ಬಂದ್ರೆ ಓಕೆ. ಒಂದೇ ಸಲ ದಾರಿ ತಪ್ಪೋದು ಅಂತಂದ್ರೆ ನಾವು 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಎಷ್ಟು ದಿನ ಸುತ್ತಾಡಿದ್ರು ಕೂಡ ಈ ಊರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಅದೇ ರೀತಿ ಪರಮಾತ್ಮ ಹೇಳ್ತಾರೆ, ಈಗ ಎಲ್ಲರ ಜೀವನದಲ್ಲಿ ಸಾಧಾರಣವಾಗಿ ನೋಡಿದರೆ ದುಃಖ, ಅಶಾಂತಿ, ನೋವು, ನಲಿವು ಇದು ಎಲ್ಲರ ಜೀವನದಲ್ಲಿ ಇರುತ್ತದೆ. ಆದರೆ ನೀವು ಚಿಕ್ಕವರಿದ್ದಾಗ, ಅಂದರೆ ಹಿರಿಯರು, ನೀವು ಚಿಕ್ಕವರಿದ್ದಾಗ ಇರುವಷ್ಟು ದುಃಖ
ದುಃಖ ಅಂದರೆ ಏನಂತ ಗೊತ್ತಿರ್ತಿರ್ಲಿಲ್ಲ. ಎಲ್ಲ ಕುಟುಂಬದಲ್ಲಿ ಒಟ್ಟಿಗೆ ಇದ್ದು ಖುಷಿ ಖುಷಿಯಿಂದ ಆನಂದದಿಂದ ಜೀವನವನ್ನು ಕಳೀತಿದ್ದರು. ಆದರೆ ಈಗ ದಿನೇ ದಿನೇ ಏನಾಗ್ತಾ ಇದೆ, ಎಲ್ಲರಲ್ಲಿಯೂ ಕೂಡ ಅವಗುಣಗಳು, ಅಶಾಂತಿಯು ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮನ್ನು ನಾವು ಪರಿಪೂರ್ಣವಾಗಿ ಈ ದೇಹ ಎಂದು ತಿಳಿದುಕೊಂಡಿದ್ದೇವೆ. ನಾನೇ, ಇದು ನಂದು, ಇವರು ನನ್ನವರು, ಈ ದುಡ್ಡು ನಂದು, ಈ ಆಸ್ತಿ ನಂದು, ಎಲ್ಲವೂ ಕೂಡ ನಾವು ಸ್ಥೂಲವಾಗಿರುವ ಹಣ, ಅಂತಸ್ತು, ವೈಭೋಗ, ಕೆಲವರು ಹಣವನ್ನು ಗಳಿಸುವುದರ ಹಿಂದೆ, ಕೆಲವರು ಜನಗಳನ್ನು ಗಳಿಸುವ ಹಿಂದೆ, ಕೆಲವರು ಹೆಸರನ್ನು ಗಳಿಸುವ ಹಿಂದೆ ಇತ್ಯಾದಿ ದೇಹ ಭಾವನೆಯ ಹಿಂದೆ ಓಡ್ತಾ ಇದ್ದೇವೆ. ಆದ ಕಾರಣ ಅತಿಯಾಗಿರುವಂತಹ ದುಃಖ ಹೆಚ್ಚಾಗ್ತದೆ. ಅದು ಯಾಕೆ ಅಂತಂದ್ರೆ, ಈ ದೇಹ ಅನ್ನೋದು 5 ತತ್ವಗಳಿಂದ ಮಾಡಲ್ಪಟ್ಟಿದೆ. 5 ತತ್ವಗಳು ಈಗೇನಾಗಿದೆ, ತಮೋ ಪ್ರಧಾನವಾಗಿದೆ. ಯಾವುದು ಕೂಡ ಈಗ ಸತೋ ಪ್ರಧಾನ ಇಲ್ಲ, ಅಂದ್ರೆ ಸುಖ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಎಲ್ಲದರಿಂದ ಕೂಡ, ಎಲ್ಲ ತತ್ವಗಳಿಂದ ಈಗ ಏನಾಗ್ತಿದೆ, ದುಃಖವೇ ಪ್ರಾಪ್ತಿಯಾಗ್ತಿದೆ. ಈ ದುಃಖ ಪ್ರಪಂಚದೊಂದಿಗೆ ಅಥವಾ 5 ತತ್ವಗಳಿಂದ ಕೂಡಿರುವ ಈ ದೇಹದ ಮೇಲೆ ನಮ್ಮ ಮನಸ್ಸನ್ನು ಇಟ್ಟಾಗ ನಮಗೆ ಅನುಭವವಾಗುವುದು ಏನು ಅಂದರೆ ದುಃಖ. ಅಲ್ಲಿ ಮಕ್ಕಳೇ, ಗುಲಾಬ್ ಜಾಮೂನ್ ಗೊತ್ತಾ? ತುಂಬಾ ಖಾರ ಇರುತ್ತಲ್ಲ, ಸಿಹಿಯಾಗಿರುತ್ತ. ನಾವು ತಿಂದಿದ ಗುಲಾಬ್ ಜಾಮೂನ್ ಖಾರ ಇರ್ತಪ್ಪ. ಖಾರ ಕೊಟ್ಟಿದ್ರ ನನಗೆ? ಗುಲಾಬ್ ಜಾಮೂನ್ ಹೇಗಿರುತ್ತೆ? ಸಿಹಿಯಾಗೇ ಇರುತ್ತೆ. ಮಿರ್ಚಿ ಹೇಗಿರುತ್ತೆ? ಖಾರ ಆಗಿರುತ್ತ. ನಿಮ್ಮ ಫ್ರೆಂಡ್ ನೆನೆಸ್ಕೊಂಡ್ರೆ ನಿಮಗೆ ಖುಷಿ ಆಗುತ್ತಾ, ದುಃಖ ಆಗುತ್ತಾ? ಖುಷಿ ಆಗುತ್ತೆ. ಅದೇ ನಿಮ್ಮನ್ನ ಯಾರಾದ್ರೂ ಹೊಡೆದಿರೋರು, ನಿಮ್ಮನ್ನು ಬೈದಿರೋರು ನೆನಪು ಬಂದರೆ ಖುಷಿ ಆಗುತ್ತಾಗ್ಲೂ? ಖುಷಿ ಆಗಲ್ಲ. ನಮ್ಮ ಮನಸ್ಸನ್ನೋದು ಹೇಗೆ ಅಂತಂದರೆ, ಆ ಮನಸ್ಸನ್ನು ಯಾವ ವಸ್ತುವಿನ ಮೇಲೆ, ಯಾವ ವ್ಯಕ್ತಿಯ ಮೇಲೆ ಇಡುತ್ತೇವೋ ಅದರ ಅನುಭವ ಮಾಡುವಂತಹ ಗುಣ ಇರುತ್ತದೆ ನಮ್ಮ ಮನಸ್ಸು, ಬುದ್ಧಿಗೆ. ಇವಾಗ ಒಂದು ಗುಲಾಬ್ ಜಾಮೂನ್ ಅಂತಂದರೆ ತಿಂದಿರುವ ಅನುಭವ ಇರುವ ಕಾರಣ, ಗುಲಾಬ್ ಜಾಮೂನ್ ಅಂದಿದ ತಕ್ಷಣ ನಮ್ಗೆ ಏನು ಅನುಭವ ಆಗುತ್ತೆ? ಸಿಹಿಯ ಅನುಭವ ಅನ್ನೋದು ನಮಗೆ ಆಗುತ್ತೆ ಅಲ್ವಾ? ಬೇಕಾ ಗುಲಾಬ್ ಜಾಮೂನ್? ಅದೇ ನನಗೆ ಅತಿ ಪ್ರಿಯವಾಗಿರುವಂಥ ವ್ಯಕ್ತಿಯನ್ನು ಸ್ಮೃತಿಯನ್ನು ಮಾಡಿಕೊಂಡಾಗ ನನಗೆ ಖುಷಿಯ ಅನುಭವ ಅನ್ನೋದು ಆಗುತ್ತೆ. ಅದೇ ನನಗೆ ಇಷ್ಟ ಇಲ್ಲದಿರುವಂಥ ವ್ಯಕ್ತಿಯನ್ನು ನೆನೆಸ್ಕೊಂಡಾಗ ನಮಗೆ ಒಂದು ದ್ವೇಷದ ಭಾವನೆ ಅನ್ನೋದು ಉತ್ಪನ್ನ ಆಗುತ್ತೆ. ಇಲ್ಲಿ ಯಾರೂ ನಮ್ಮ ಕಣ್ಣ ಮುಂದೆ ಇಲ್ಲ, ಯಾವುದೂ ಇಲ್ಲ, ಆದರೆ ಭಾವನೆಗಳಲ್ಲಿ ವ್ಯತ್ಯಾಸ ಆಗುತ್ತಿರುವ ಕಾರಣ ಏನು ಅಂತಂದರೆ ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ಎಲ್ಲಿ ಇಡ್ತೇವೋ, ಯಾರಲ್ಲಿ ಇಡುತ್ತೇವೋ ಅವರ ಅನುಭವ ಸ್ವತಃವಾಗಿಯೇ ನಮ್ಮ ಮನಸ್ಸು ಮಾಡುತ್ತದೆ. ಅದಕ್ಕೆ ಬೇರೊಂದು ಶ್ರಮ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಮ್ಮ ಜೀವನವೇ ದುಃಖ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಮನಸ್ಸನ್ನು ನಾವೇನು ಮಾಡ್ತಾ ಇದ್ದೇವೆ, ಈ ದೇಹ ಭಾವನೆ, ದೇಹ ದೃಷ್ಟಿ, ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತು, ವ್ಯಕ್ತಿ, ಪದಾರ್ಥ, ವೈಭವಗಳ ಮೇಲೆ ನಾವು ಇಟ್ಟಿದ್ದೇವೆ. ಒಂದೇ ಒಂದು ಚಿಕ್ಕ ಸ್ಮೃತಿಯ ಬದಲಾವಣೆ ಏನು ಅಂತಂದ್ರೆ, ಇದೇ ಮನಸ್ಸನ್ನು ಈಗ ನಾನು ಈ ದೇಹ ಅಲ್ಲ, ಈ 2 ಕಣ್ಣುಗಳ ಮಧ್ಯೆ, ಭ್ರುಕುಟಿಯ ಮಧ್ಯದಲ್ಲಿ ಜ್ಯೋತಿಯಾಗಿದ್ದೇನೆ ಎನ್ನುವ ಒಂದು ಸ್ಮೃತಿಯಿಂದ ನಮಗೆ ಸುಖ, ಶಾಂತಿ, ಆನಂದ
ಶಕ್ತಿ, ಈ ರೀತಿ ಸಪ್ತ ಗುಣಗಳು ಅನುಭವವಾಗುತ್ತದೆ. ಯಾಕೆ ಅಂದರೆ ದೇಹ ಹೇಗೆ 5 ತತ್ವಗಳಿಂದ ಮಾಡಲ್ಪಟ್ಟಿದೆಯೋ ಆತ್ಮವು 7 ಗುಣಗಳಿಂದ ಮಾಡಲ್ಪಟ್ಟಿದೆ. ನಾನು ಆತ್ಮ ಅಲ್ವಾ, ನಾನು ಯಾವುದರಿಂದ ತಯಾರಾಗಿದ್ದೀನಿ ಅಂದರೆ ಬರೇ ನನ್ನ ಶಕ್ತಿ ಸ್ವರೂಪ, ನನ್ನಲ್ಲಿಯೇ ಶಾಂತಿ, ಪ್ರೇಮ, ಆನಂದ, ಖುಷಿ, ಶಕ್ತಿ ಇದೆ. ಅದಕ್ಕೆ ನೋಡಿ, ಬಸವಣ್ಣವರಾಗಲಿ, ಮೌನೇಶ್ವರರಾಗಲಿ, ಈ ಶರಣರು, ಜಗದ್ಗುರುಗಳು ಇವರೆಲ್ಲ ಯಾವ ಸ್ಮೃತಿಯಲ್ಲಿದ್ದರು ಅಂದರೆ ಅವರು ಎಂದಿಗೂ ತಮ್ಮನ್ನು ದೇಹ ಅಂತ ತಿಳಿದಿಲ್ಲ. ತಮ್ಮಲ್ಲಿರುವಂಥ ಆ ಜ್ಯೋತಿಯನ್ನು, ಆ ಲಿಂಗ ಸ್ವರೂಪಿಯ ಆತ್ಮವನ್ನು ತಾವು ಸ್ಮೃತಿಯಲ್ಲಿ ಇಟ್ಕೊಂಡು ಆ ಅಂತರಾತ್ಮವನ್ನು ಜಾಗೃತಿಯನ್ನು ಮಾಡಿಕೊಳ್ಳುವ ಅಭ್ಯಾಸದಲ್ಲೇ ತಾವು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಂಡರು. ಆ ಸ್ಮೃತಿಯಿಂದಲೇ ತಮ್ಮ ಜೀವನ ಶ್ರೇಷ್ಠವಾಯಿತು. ಅದೇ ರೀತಿ ನಾವೆಲ್ಲರೂ ಕೂಡ ಆತ್ಮಿಕ ಸ್ಮೃತಿಯಲ್ಲಿರೋಣ. ನಮ್ಮನ್ನು ಈ ದೇಹದ ಭಾವನೆಯಿಂದ ತ್ಯಜಿಸಿ ಆತ್ಮಿಕ ಭಾವನೆಯಲ್ಲಿ ಬಂದು ಎಲ್ಲರನ್ನೂ ಅದೇ ಆತ್ಮಿಕ ದೃಷ್ಟಿಯಲ್ಲಿ ನೋಡುವ ಅಭ್ಯಾಸವನ್ನು ಮಾಡಿದಾಗ ನಾವೆಲ್ಲರ ಜೀವನ ಸುಖ ಶಾಂತಿಮಯವಾಗುತ್ತೆ. ಅದೇ ಆತ್ಮಿಕ ಸ್ಮೃತಿ ಅಭ್ಯಾಸವನ್ನು ಮಾಡೋಣ.
ಬಸವಲಿಂಗಾಯ ನಮಃ. ಎಲ್ಲ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಂಡು ಜಗದ್ಗುರು ಮೌನೇಶ್ವರರನ್ನ ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಗ್ರಾಮದ ಅಧಿದೇವತೆಯಾದ ದುರ್ಗಾದೇವಿಯನ್ನು ಸ್ಮರಿಸಿಕೊಂಡು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಹರಗುರುಚರ ಮೂರ್ತಿಗಳನ್ನು ಸ್ಮರಿಸಿಕೊಂಡು 15ನೆಯ ವರ್ಷದ ಜಗದ್ಗುರು ಮೌನೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಆಧ್ಯಾತ್ಮಿಕ ಪ್ರವಚನದ 2ನೆಯ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಯ ತನಕ ತಮ್ಮೆಲ್ಲರನ್ನ ಉದ್ದೇಶಿಸಿ ಅಂತರಾತ್ಮದ ಪರಿಚಯವನ್ನು ತಿಳಿಸಿರುವ ಪುನೀತ ಅಕ್ಕವರ ಅಂತರಾತ್ಮಕ್ಕೂ ಶರಣೆಂದು ಹಾಗೂ ತಮ್ಮೆಲ್ಲರಿಗೂ ಕೂಡ ಸಂಗೀತ ಸುಧೆಯ ಮುಖಾಂತರ ಶರಣರನ್ನ ನಮ್ಮೆಲ್ಲರಿಗೂ ಅನುಭವ ಮಾಡಿಸಿದಂಥ ಅಜಯ್ ಮಾರುತಿ ಶಾಂತಾಪುರ್ ಇವರ ಅಂತರಾತ್ಮಕ್ಕೂ ಶರಣೆಂದು ಹಾಗೂ ಬೆನಕನಾಳ ಗ್ರಾಮದ ಕೃಷ್ಣಾಜಿಯವರ ಅಂತರಾತ್ಮಕ್ಕೂ ಶರಣೆಂದು ಮತ್ತು ಈ ಗ್ರಾಮದ ಎಲ್ಲ ಗುರು ಹಿರಿಯರ ಅಂತರಾತ್ಮಕ್ಕೂ ಶರಣೆಂದು ಈ ಒಂದು ಜಗದ್ಗುರು ಮೌನೇಶ್ವರ ಪೂಜಾರಿಯವರ ಅಂತರಾತ್ಮಕ್ಕೂ ಶರಣೆಂದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ದೂರದಲ್ಲಿ ಕುಳಿತು ಆಲಿಸುತ್ತಿರುವ ಎಲ್ಲರ ಅಂತರಾತ್ಮಕ್ಕೂ ಶರಣೆಂದು ಪ್ರತ್ಯಕ್ಷವಾಗಿ ಕುಳಿತು ಆ ಮೌನೇಶ್ವರನ ಕೃಪೆಗೆ ಪಾತ್ರರಾಗಲು ಆಗಮಿಸಿರುವ ಮುದ್ದು ಮಕ್ಕಳ ಸಹಿತವಾಗಿ ತಂದೆ ತಾಯಿ ಸ್ವರೂಪರಾದ ಎಲ್ಲ ಶರಣು ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಕಬೀರದಾಸರು ಒಂದು ದೋಹೆಯನ್ನು ಹೇಳ್ತಾರೆ. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4 ಅಂತ ಹೇಳ್ತಾರೆ. ಅಂದರೆ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಲ್ಲಿಗೆಲ್ಲ ಭಕ್ತರು ತೀರ್ಥಯಾತ್ರೆ ಮಾಡಲಿಕ್ಕೆ ಹೋಗ್ತಾರೆ. ಎಲ್ಲೆಲ್ಲೋ ದೂರದಲ್ಲಿ ಇರತಕ್ಕಂಥ ದೇವರುಗಳ ದರ್ಶನವನ್ನು ಮಾಡಿಕೊಂಡು ತೀರ್ಥ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಫಲ ಇಲ್ವಾ ಅಂದ್ರೆ ಇದೆ. ಎಷ್ಟಿದೆ ಅಂದರೆ 1 ಫಲ ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಯಾವುದಕ್ಕೆ ಫಲ ಅಂದ್ರೆ ಸಾಧು ಸಂಘಕ್ಕೆ 4. ಸಾಧು ಅಂದ್ರೆ ಬರೀ ಸನ್ಯಾಸಿಗಳು ಅಂತ ಅಲ್ಲ, ಬರೀ ಕಾವಿದಾರಿಗಳು ಅಂತ ಅಲ್ಲ, ಯಾರು ಸಾತ್ವಿಕ ಜೀವನವನ್ನ ಮಾಡ್ತಾರೆ, ಯಾರು ಸಾಧು ಜೀವನವನ್ನ ಮಾಡ್ತಾರೆ, ಸರಳ ಜೀವನವನ್ನ ಮಾಡ್ತಾರೆ, ಅಂತವರ ಸಂಘದಲ್ಲಿ ಇದ್ರೆ ಸಾಕು. ನೀನು ತೀರ್ಥಯಾತ್ರೆಗೆ ಹೋಗಿಲ್ಲ ಅಂದ್ರೂ 4 ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು. ಸದ್ಗುರುವಿನ ಸಂಘ ನೀವು ಮಾಡಿದರೆ ಲೆಕ್ಕವಿಲ್ಲದಷ್ಟು ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಯಾರು ಸದ್ಗುರು? ಯಾರು ಸತ್ಯವಾದ ದಾರಿಯನ್ನ ತೋರಿಸಿ ನಮಗೆ ಸತ್ಯದ ಕಡೆಗೆ ಕರೆದುಕೊಂಡು ಹೋಗ್ತಾರೆಯೋ ಅಂತಹ ಸದ್ಗುರುವಿನ ಸಂಘ ಮಾಡಿದರೆ ಅನೇಕ ಫಲವನ್ನ ಪಡೆಯಬಹುದು. ಅದಕ್ಕೆ ಮೌನೇಶ್ವರನಿಗೆ ಜಗದ್ಗುರು ಅಂತ ಕರೆದ್ರು, ಬಸವಣ್ಣನವರಿಗೆ ವಿಶ್ವಗುರು ಅಂತ ಕರೆದ್ರು. ಯಾಕೆ ಅಂತಂದ್ರೆ ಅವರು ನಮ್ಮನ್ನ ಅಸತ್ಯದಿಂದ ಸತ್ಯದ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಯ ತನಕ ಅಕ್ಕವ್ರು ಹೇಳಿದ್ರಲ್ಲ, ಯಾವುದು ನಾವು ಕಣ್ಣಿಗೆ ನೋಡ್ತೀವಿ, ಕಣ್ಣಿಂದ ನೋಡ್ತಾ ಇದ್ವಿ, ಇದು ಯಾವುದು ಕೂಡ
ಸತ್ಯ ಅಲ್ಲ, ಇದು ಮಿಥ್ಯ. ಈ ಮಿಥ್ಯ ಶರೀರದೊಳಗಡೆ, ವಿನಾಶಿ ಶರೀರದೊಳಗಡೆ ಎಂದೂ ನಾಶ ಆಗದೆ ಇರತಕ್ಕಂಥ ಅವಿನಾಶಿ ಜ್ಯೋತಿ ಆತ್ಮ ನಾನಿದ್ದೇನೆ ಅನ್ನುವಂಥ ಸತ್ಯದ ಅರಿವು ಯಾವಾಗ ಆಗುತ್ತಲ್ಲ, ಅದು ಸತ್ಯ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅದನ್ನೇ ಆತ್ಮ ಜಾಗೃತಿ ಅಂತ ಕರೀತಾರೆ. ಯಾರು ಇಂಥ ಆತ್ಮದ ಸ್ಮೃತಿಯ ಕಡೆಗೆ ಕರೆದುಕೊಂಡು ಹೋಗಿ ಆತ್ಮ ಜಾಗೃತಿಯನ್ನ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ನಿಮಿತ್ತ ಆಗ್ತಾರೋ ಅಂತ ಸದ್ಗುರುವಿನ ಸಂಘದಲ್ಲಿ ಇದ್ರೆ ಅನೇಕ ಫಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನಾವು ಇಂಥ ಪ್ರವಚನದಂಥ ಸತ್ಸಂಗದಲ್ಲಿ ಯಾಕೆ ನಾವು ಭಾಗವಹಿಸಬೇಕು ಅಂದರೆ, ಅನೇಕ ಫಲವನ್ನು ನಮ್ಮ ಜೀವನದಲ್ಲಿ ಪಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ. ಈ ಸುಂದರವಾದ ಸೃಷ್ಟಿ, ಈ ಭಗವಂತನ ಸೃಷ್ಟಿಯಲ್ಲಿ ಏನಿಲ್ಲ ಹೇಳಿ, ಎಷ್ಟು ವಿಧ ವಿಧವಾದ ಪ್ರಾಣಿಗಳು, ಪಕ್ಷಿಗಳು, ದವಸ ಧಾನ್ಯಗಳು, ಅನೇಕ ವೃಕ್ಷಗಳು, ಎಷ್ಟೆಲ್ಲ ಸುಂದರವಾದ ಪ್ರಕೃತಿಯನ್ನು ಪರಮಾತ್ಮ ತಯಾರು ಮಾಡಿದಾನೆ ಈ ಸೃಷ್ಟಿ ನಾಟಕ ಮಂದಿರವನ್ನ. ಇದರೊಳಗಡೆ ನಾವೆಲ್ಲರೂ ಕೂಡ ಯಾಕೆ ಬಂದೀವಿ, ಈ ಸೃಷ್ಟಿಯೊಳಗೆ ನಾವು ಯಾಕೆ ಬಂದೀವಿ ಅಂದ್ರೆ ಅನುಭವ ಮಾಡಲಿಕ್ಕೆ ಬಂದಿದ್ದೀವಿ. ಯಾಕೆ ಬಂದೀವಿ? ಅನುಭವ ಮಾಡಲಿಕ್ಕೇನೆ ಬಂದಿದ್ದೀವಿ. ಈ ಸೃಷ್ಟಿಯಲ್ಲಿ ಬಂದಿರುವ ಯಾರೇ ಆದರೂ ಕೂಡ ಅನುಭವದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ದೇವಾತ್ಮರು ಬಂದೋಗಿದ್ದಾರೆ, ಅನೇಕ ಧರ್ಮಾತ್ಮರು ಬಂದೋಗಿದ್ದಾರೆ, ಅನೇಕ ಮಹಾತ್ಮರು ಬಂದೋಗಿದ್ದಾರೆ, ಅನೇಕ ಸಂತ ಶರಣರು ಬಂದೋಗಿದ್ದಾರೆ. ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ? ಅನುಭವ ಮಾಡಿಯೇ ಹೋಗಿದ್ದಾರೆ. ಹಾಗಿದ್ದ ಮೇಲೆ ನಿಮಗ ಬಿಡುಗಡೆ ಆಗುತ್ತಾ? ನಾವು ಏನಕ್ಕೆ ಬಂದೀವಿ? ಅನುಭವ ಮಾಡಲಿಕ್ಕೇನೆ ಬಂದಿದ್ದೀವಿ. ಆದರೆ ಆಯ್ಕೆ ಯಾರ ಕೈಯಲ್ಲಿದೆ? ಆಯ್ಕೆ ನಮ್ಮದೇ. ಕೃಷ್ಣನ, ಕಂಸನ, ಶ್ರೀರಾಮನ, ರಾವಣನ, ಧರ್ಮರಾಯನ, ದುರ್ಯೋಧನ, ಏನು ಬೇಕಾದರೂ ಆಗಲಿಕ್ಕೆ ಅವಕಾಶ ಕೊಟ್ಟಿದೆ ಪ್ರಕೃತಿ. ಈ ಸುಂದರವಾದ ಜೀವನದಲ್ಲಿ ಕೃಷ್ಣನಂತ ಬದುಕನ್ನ ಬದುಕಲಿಕ್ಕೂ ಬರುತ್ತೆ, ಕಂಸನಂತ ರಾಕ್ಷಸನಂತೆ ಬದುಕಲಿಕ್ಕೂ ಬರುತ್ತೆ. ಈ ಸೃಷ್ಟಿಯಲ್ಲಿ ಶ್ರೀರಾಮನಂತೆ ಸಚ್ಚಾರಿತ್ರ್ಯವಂತನಾಗಿ ಬದುಕಲಿಕ್ಕೂ ಬರುತ್ತೆ, ಇಲ್ಲ ರಾವಣನಂತೆ ಅಧಮತೆಯಿಂದ ಬದುಕಲಿಕ್ಕೂ ಬರುತ್ತೆ. ಈ ಸೃಷ್ಟಿಯಲ್ಲಿ ಧರ್ಮರಾಯನಂತೆ ಬದುಕಲಿಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ದುರ್ಯೋಧನಂತೆ ಬದುಕುವವರು ಕೂಡ ಇದ್ದಾರೆ. ಈ ಜಗತ್ತಿನಲ್ಲಿ ನನ್ನ ಜೀವನ ನನ್ನ ಆಯ್ಕೆ. ಇವತ್ತು ನಾವು ಏನೆಲ್ಲ ಅನುಭವ ಮಾಡ್ತಾ ಇದ್ದೇವೆ, ಇದಕ್ಕೆ ಜವಾಬ್ದಾರಿ ಯಾರು? ಇವತ್ತು ಏನು ನಮ್ಮ ಜೀವನದಲ್ಲಿ ಕಷ್ಟ ಇದೆ, ಏನು ಸುಖ ಇದೆ, ಏನು ನೋವಿದೆ, ಏನು ನಲಿವಿದೆ, ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತ ಯಾರು? ಯಾರು ಅಂದ್ರೆ ನಾನೇ. ನಿಮ್ಮ ಜೀವನದ ನಿಮ್ಮ ಸುಖ ದುಃಖಗಳಿಗೆ ಕಾರಣ ಪರಮಾತ್ಮ ಅಲ್ಲ, ಕಾರಣ ಪಕ್ಕದ ಮನೆಯವರಲ್ಲ, ಕಾರಣ ಪತಿ ಅಲ್ಲ, ಸತಿ ಅಲ್ಲ. ನಿನ್ನ ಜೀವನದ ಅನುಭವಕ್ಕೆ ಕಾರಣೀಕರ್ತರು ನೀನೇ ಆಗಿದೆಯಾ ಅಂತ ಹೇಳ್ತಾರೆ ಪರಮಾತ್ಮ. ಅದಕ್ಕೆ ಈ ಜಗತ್ತಿನಲ್ಲಿ 4 ತರದ ಜನರಿದ್ದಾರೆ ಅಂತ. ಮನುಷ್ಯಾತ್ಮರು 4 ತರದಲ್ಲಿ ಬದುಕ್ತಾ ಇದ್ದಾರೆ ಅಂತ. ಮೊದಲನೇದು ಪುಣ್ಯಾನುಬಂಧೆ ಪುಣ್ಯ. ಮೊದಲನೇದು ಪುಣ್ಯಾನುಬಂಧೆ ಪುಣ್ಯ, ಇವರು ಒಂದು ತರ ಇದ್ದಾರಂತೆ. ಇನ್ನು ಎರಡನೇದವರು ಪುಣ್ಯಾನುಬಂಧೆ ಪಾಪ. ಎರಡನೇದು ಪುಣ್ಯಾನುಬಂಧೆ ಪಾಪ. ಇನ್ನು ಮೂರನೇದು ಪಾಪಾನುಬಂಧೆ ಪುಣ್ಯ. ಮೂರನೇ ತರದವರು ಪಾಪಾನುಬಂಧೆ ಪುಣ್ಯ. ಇನ್ನು 4ನೇದವರು ಪಾಪಾನುಬಂಧೆ ಪಾಪ ಅಂತ.
ಜಗತ್ತಿನಲ್ಲಿ ಎಷ್ಟು ತರ ಜನ ಇದ್ದಾರೆ? 4 ತರ ಬದುಕನ್ನ ಬದುಕುವವರಿದ್ದಾರೆ. ಅದರಲ್ಲಿ ಪುಣ್ಯಾನುಬಂಧೆ ಪುಣ್ಯ, ಪುಣ್ಯಾನುಬಂಧೆ ಪಾಪ, ಪಾಪಾನುಬಂಧೆ ಪುಣ್ಯ, ಪಾಪಾನುಬಂಧೆ ಪಾಪ ಅಂತ 4 ತರದ ಬದುಕನ್ನ ಬದುಕ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಕರ್ಮ. ನಾವು ಮಾಡಿರುವಂತ ಕರ್ಮದ ಫಲವೇ ಇವತ್ತಿನ ಈ ಜನ್ಮದ ಸುಖ ದುಃಖಗಳು. ಹಿಂದೆ ಮಾಡಿದ್ದು ಇವತ್ತು ಊಟ ಮಾಡ್ತಾ ಇದ್ದೀವಿ, ಇವತ್ತು ಮಾಡಿದ್ದು ಮುಂದೆ ಊಟ ಮಾಡಲಿಕ್ಕೆ ಬುತ್ತಿ ಕಟ್ತಾ ಇದ್ದೀವಿ. ಹಾಗಾಗಿ ಆ ಕರ್ಮವನ್ನ ಮಾಡ್ತಾ ಇರೋ ಕಾರಣಕ್ಕೆ ಇವತ್ತು ನಮಗೆ ದುಃಖ ಬಂದಾಗೆಲ್ಲ ಏನು ನನಗೆ ಕಾಡ್ತಿದೆ ಕರ್ಮ ಕರ್ಮ ಅಂತ ಹೇಳ್ತೀವಿ ನಾವು. ಯಾರು ಮಾಡಿದ್ದದು? ನಾನೇ. ತಿಳಿದೋ ತಿಳಿಲಾರ್ದನೋ ವಿಕಾರಗಳಿಗೆ ವಶವಾಗಿ, ಅಜ್ಞಾನಕ್ಕೆ ವಶವಾಗಿ ನಾನು ಮಾಡಿರುವ ಕರ್ಮಗಳ ಫಲವೇ ಇವತ್ತು ನಾವು ದುಃಖ ಅಶಾಂತಿಯನ್ನು ಅನುಭವ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಕರ್ಮದ ಗುರಿಹಗತಿಯನ್ನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗ ಬೆಂಕಿ, ಅದರ ಧರ್ಮ ಏನು? ಬೆಂಕಿ ತಣ್ಣಗಿರುತ್ತಾ? ಹೆಂಗಿರುತ್ತೆ? ಮುಟ್ಟಿದೆಯಾ? ಮುಟ್ಟಿ ನೋಡಿಲ್ಲ? ಬೆಂಕಿಯ ಗುಣಧರ್ಮ ಏನು? ಸುಡೋದು. ನೀವು ಗೊತ್ತಿದ್ದು ಮುಟ್ಟಿದ್ರು ಅದು ಸುಡೋದೇ, ಗೊತ್ತಿಲ್ಲದೆ ಮುಟ್ಟಿದ್ರು ಅದು ಸುಡೋದೆ. ಅಯ್ಯೋ ಗೊತ್ತಿಲ್ಲದೆ ಮುಟ್ಟಿಬಿಟ್ಟಿದ್ದಾರೆ ಪಾಪ ಅಂತ ಅದು ನಿಮ್ಗೇನಾದ್ರೂ ಸುಡೋದು ಬಿಡುತ್ತಾ? ಹೇಗೆ ಬಿಡೋದಿಲ್ವೋ ಹಾಗೆ ಈ ಸೃಷ್ಟಿಯ ನಿಯಮಗಳು ಹೇಗಿದೆ ಅಂದ್ರೆ, ಅವರು ಯಾರಾದರೂ ಸರಿ, ಎಂಥವರಾದರೂ ಸರಿ, ಅವರು ಮಾಡಿದ ಕರ್ಮಕ್ಕೆ ತಕ್ಕಂತ ಫಲವನ್ನ ಅನುಭವಿಸಿಯೇ ಇಲ್ಲಿಂದ ಹೋಗ್ಬೇಕಲ್ಲ ಹೊರತಾಗಿ ಅದರಿಂದ ತಪ್ಪಿಸಿಕೊಂಡವರು ಯಾರ್ಯಾರ್ಯಾರು ಇಲ್ಲ. ಹಾಗಾಗಿ ಹೆದರಬೇಕಾಗಿರೋದು ಪರಮಾತ್ಮನಿಗಲ್ಲ, ಹೆದರಬೇಕಾಗಿರೋದು ಪರಮಾತ್ಮನಿಗಲ್ಲ, ಹೆದರಬೇಕಾಗಿರೋದು ನೀವು ಮಾಡಿರುವ ಕರ್ಮಕ್ಕಾಗಿ ಅಂತ ಭಗವಂತ ಹೇಳ್ತಾನೆ. ನೀನು ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ಪರಮಾತ್ಮನನ್ನು ಕೇಳೋದು ಬೇಕಾಗಿಲ್ಲ. ನೀನು ಮಾಡಿರುವ ಕರ್ಮಕ್ಕೆ ತಕ್ಕಂತ ಫಲವನ್ನ ಕೊಡ್ಲಿಕ್ಕೆ ಪರಮಾತ್ಮ ಇರುವಂತದ್ದು. ಹಾಗಾಗಿ ಕೆಟ್ಟದ್ದು ಮಾಡಿ ಒಳ್ಳೆಯದು ಕೇಳಿದ್ರೆ ಯಾರಿಂದನೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಈ ಕರ್ಮದ ಗುರಿಹಗತಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದಲೇ ಇವತ್ತು ಆಲ್ರೆಡಿ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಈಗಲಾದರೂ ಎಚ್ಚೆತ್ತುಕೊಂಡು ನನ್ನ ಜೀವನದಲ್ಲಿ ಸತ್ಕರ್ಮವನ್ನ ಮಾಡಿದರೆ ಮುಂದಿನ ದಿನಗಳಾದರೂ ನಾನು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೇನೆ ಆ ಪರಮಾತ್ಮ ಅನೇಕ ಸಂತರನ್ನ, ಅನೇಕ ಶರಣರನ್ನ, ಅನೇಕ ಮಹಾತ್ಮರನ್ನ ಈ ಜಗತ್ತಿನಲ್ಲಿ ಯಾಕೆ ಕಳಿಸಿದಾನೆ ಅಂದ್ರೆ, ಇದು ಕರ್ಮ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಜನ. ಅದನ್ನ ತಿಳಿಸಿ ಅವರ ಕರ್ಮವನ್ನ ಸರಿ ಮಾಡಿ ಅವರಿಗೆ ಪುಣ್ಯ ಮಾಡಿಕೊಳ್ಳುವಂತ ಪ್ರಾಪ್ತಿಯ ದಾರಿಯನ್ನ ತೋರಿಸಿ ಅಂತಾನೆ ಇಂಥ ಮಹಾತ್ಮರನ್ನ ಕಳಿಸಿದರು. ಈಗ ಒಂದು ಹಾಡು ಕೇಳೋಣ, ಮತ್ತೆ ಮುಂದೆ ಕರ್ಮದ ಗುರಿಹಗತಿಯನ್ನ ಅರ್ಥ ಮಾಡಿಕೊಳ್ಳೋಣ. ಹಣವು ಗಳಿಸಿದಿರಲ್ಲ, ಅದು ಮಕ್ಕಳಿಗಾಯಿತಲ್ಲ. ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ ಮಂಗನಾಗಿ ನೀವು ಕುಳಿತೀರಲ್ಲ. ಕಾಲ ಕಳೆದಿರಲ್ಲ, ಶಿವಧ್ಯಾನ ಬರಲೇ ಇಲ್ಲ. ಕಾಲ ಕಳೆದಿರಲ್ಲ, ಶಿವಧ್ಯಾನ ಬರಲೇ ಇಲ್ಲ. ಕಾಲಯಮನರು ಬಂದು ಕೇಳಿದರೆ, ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆ? ಕಾಲ ಕಳೆದಿರಲ್ಲ, ಶಿವಧ್ಯಾನ ಬರಲೇ ಇಲ್ಲ. ಕಾಲ ಕಳೆದಿರಲ್ಲ, ಶಿವಧ್ಯಾನ ಬರಲೇ ಇಲ್ಲ.
ಶರಣರು ಹೇಳ್ತಾರೆ. ಹಾಗಾದ್ರೆ ಕರ್ಮ 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 ಅಂತಾರಲ್ಲ, ಆ ಕರ್ಮ ಅಂದ್ರೆ ಏನು? ನಾವೇನು ಅನ್ಕೊಂಡಿವಿ ಕರ್ಮ ಅಂದ್ರೆ ನಾವು ಏನು ಮಾಡ್ತೇವೆ, ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಕೈಯಿಂದ ಮಾಡ್ತೇವೆ, ಇದನ್ನ ಕರ್ಮ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಜ್ಞಾನಿಗಳು ಹೇಳ್ತಾರೆ ಇದು ಕರ್ಮ ಅಲ್ಲ. ಕಣ್ಣು ನೋಡುವುದು, ಕಿವಿ ಕೇಳುವುದು, ಕೈ ಕೆಲಸ ಮಾಡುವುದು, ಕಾಲು ನಡೆಯುವುದು ಇದು ಕರ್ಮ ಅಲ್ಲ, ಇದು ಕ್ರಿಯೆ. ಇದೇನಿದು? ಕ್ರಿಯೆ. ಕಣ್ಣಿಗೆ ಕಾಣಿಸುವುದು ಸ್ಥೂಲವಾಗಿ ನಾವು ಏನೆಲ್ಲ ಮಾಡ್ತೇವೆ ಅದು ಕ್ರಿಯೆ. ಆದರೆ ಕಣ್ಣಿಂದ ನೋಡುವಾಗ ಏನು ಭಾವಿಸ್ತೀವಲ್ಲ ಸೂಕ್ಷ್ಮವಾಗಿ ಒಳಗಡೆ ಭಾವನೆ, ಅದು ಕರ್ಮ. ಕರ್ಮ ಗುಹ್ಯ ಅಂತ ಕರೀತಾರೆ. ಗುಹ್ಯ ಅಂದ್ರೇನು? ಸೂಕ್ಷ್ಮವಾಗಿರುವಂಥದ್ದು. ಕಣ್ಣಿಗೆ ಕಾಣಿಸುವಂಥದ್ದು ಕ್ರಿಯೆ, ಆದರೆ ಕಣ್ಣಿಗೆ ಕಾಣಿಸದೇ ಇರುವಂತ ಒಳಗಡೆ ಭಾವಿಸುವುದೇನಿದೆಯಲ್ಲ ಅದು ಕರ್ಮ. ಎದರ ಫಲ ಈಗ ನಾವು ಅನುಭವಿಸ್ತಾ ಇರೋದು? ಒಳಗಡೆ ಭಾವಿಸುತ್ತಾ ಇದೀವಲ್ಲ ಅದರ ಫಲವನ್ನು ಅನುಭವಿಸುತ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ ಯದ್ ಭಾವಂ ತದ್ಭವತೆ. ಭಾವನಾ ಶುದ್ಧ ಇದ್ರ ಭಾಗ್ಯಕ್ಕೇನು ಕೊರತೆ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಕೂಡ ಕಣ್ಣಿಂದ ಏನು ನೋಡ್ತೇವೆ ಅಲ್ಲ, ಕಣ್ಣು ನೋಡ್ತಾ ಇದೆ ಅಂತ ಅಷ್ಟೇ ಗೊತ್ತು, ಆದ್ರೆ ಒಳಗಡೆ ಏನು ನೋಡ್ತಾ ಇದೆ ಅದು? ಹೀಗೆ ಮಗು ಸ್ತ್ರೀ ಅಂತ ನೋಡಿದ್ರೆ ಅದು ಹೆಣ್ಣಾಗಿ ಕಾಣಿಸುತ್ತೆ, ಪುರುಷ ಅಂತ ನೋಡಿದ್ರೆ ಅದು ಗಂಡಾಗಿ ಕಾಣಿಸುತ್ತೆ, ನಮ್ಮವರು ಅಂತ ನೋಡಿಸಿದ್ರೆ ಒಳ್ಳೆಯದಾಗಿ ಕಾಣಿಸುತ್ತೆ, ಬೇರೆಯವರು ಅಂತ ನೋಡಿದ್ರೆ ಕೆಟ್ಟದಾಗಿ ಕಾಣಿಸುತ್ತೆ. ನೋಡುವ ನೋಟ ಒಂದೇ ಇದೆ, ದೃಷ್ಟಿ ಒಂದೇ ಇದೆ, ವಸ್ತು ಒಂದೇ ಇದೆ, ಕ್ರಿಯೆ ಒಂದೇ ಇದೆ. ಆದ್ರೆ ಭಾವ ಕೆಟ್ಟಿತ್ತು ಅಂದ್ರೆ ಅದು ಕರ್ಮ ಕೆಟ್ಟಿತ್ತು ಅಂತ ಅರ್ಥ. ಹಾಗಾಗಿ ಕ್ರಿಯೆಯನ್ನ ಎಲ್ಲರೂ ಕೂಡ ನಟನೆ ಮಾಡಲಿಕ್ಕೆ ಬರುತ್ತೆ, ಆದ್ರೆ ಭಾವನೆ ಕಣ್ಣಿಗೆ ಕಾಣಿಸೋದಿಲ್ಲ. ಬಹಳ ಜನ ನಾವೇನು ಮಾಡ್ತೀವಿ ಅಂದ್ರೆ ಜನಗಳನ್ನ ಮೆಚ್ಚಿಸುವ ಸಲುವಾಗಿ, ಜನಗಳಿಗೆ ತೋರಿಸುವ ಸಲುವಾಗಿ, ಹೆಸರು ಕೀರ್ತಿಯನ್ನು ಮಾಡುವುದಕ್ಕಾಗಿ ಒಳ್ಳೆಯವರ ಹಾಗೆ ನಟನೆ ಮಾಡಬಹುದೇ ಹೊರತಾಗಿ ಒಳ್ಳೆಯತನ ಒಳಗಿಲ್ಲ ಅಂದ್ರೆ ಆ ಕ್ರಿಯೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಅದಕ್ಕೆ ಫಲ ಸಿಗುತ್ತಾ? ಕೊಡುವಾಗ ನಾನು ಎಲ್ಲ ಕೊಟ್ಟನ್ನು ಮಾಡೋದು, ಒಳಗಡೆ ಕೊಡುವ ಭಾವ ಇಲ್ಲ ಅಂತಂದ್ರೆ ನೀವು ಕೊಟ್ಟು ಕೂಡ ವ್ಯರ್ಥ ಆಗಿ ಹೋಗುತ್ತೆ. ಅದಕ್ಕ ಅಮ್ಮ ನಿನ್ನ ಹೆಸರೇನು? ಅಮ್ಮ ಕುಂತಾಳಿಂದ ಏನಮ್ಮ? ದೇವಮ್ಮ. ಬೇಕೆ ಬಿಡಮ್ಮ, ಸುಮ್ಮನೆ ತಗೊಂತೀನಿ ಹೆಸರು ದೇವಮ್ಮ. ಈಗ ಮಹೇಶ್ವರ ಜಾತ್ರೆ ಬಂದೈತಿ, ಈಗ ಮನೆ ಎಲ್ಲ ಸ್ವಚ್ಛ ಮಾಡಿರ್ತಾಳೆ. ಈಗ ಜಿಡಿ ಹೊಡೆದು ಬೀಗರು ಬಿಜ್ಜರು ಬರ್ತಾರಂತೇಳಿ ಸುಣ್ಣ ಬಣ್ಣ ಹೊಡೆದು ರೆಡಿ ಮಾಡಿರ್ತಾಳ. ನಿನ್ನೆ ಬಂದಿದ್ದೆ ನಮ್ಮ ಪುರಾಣ ಪ್ರವಚನ ಬಂದಿದ್ದೆಮ್ಮ, ಒಳ್ಳೇದು. ಹಂಗ ಈಗ ಒಂದು ವಾರದಿಂದ ಏನ್ ಮಾಡೋದು, ಎಲ್ಲರೂ ಮನೆ ಧೂಳ ಹೊಡೆಯೋದು, ಸ್ವಚ್ಛ ಮಾಡೋದು, ಸುಣ್ಣ ಹಚ್ಚೋದು, ಬಣ್ಣ ಹಚ್ಚೋದು, ಇದೆಲ್ಲ ಕೆಲಸ ನಡೆದಿತ್ತು. ಮಾಡಿ 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 ಸುಸ್ತಾಗಿ ನಿತ್ರಾಣ ಆಗಿತ್ತು ದೇಹ. ಇನ್ನು ಸಾಕಾಗೈತಿ ಮಲ್ಕೋಬೇಕು ಅನ್ನೋದ್ರೊಳಗಡೆ ಪತಿ ದೇವ ಬಂದ. ದೇವಮ್ಮನ ಕತೆ ಬಿಟ್ಟು ಅಲ್ಲಿಗೆ ಮತ್ತೆ ಮುಂದೆ ಬೇರೆ ಹೋಗುತ್ತೆ. ಮನೆಗೆ ಪತಿ ಬಂದ, ಅವಾಗ ಅಂದ, ಏನು ಅಂದ. ನಮ್ಮ ಕಡೆ ಮಾತಾಡೋದು ಹೆಂಗ, ನಿಮ್ಮ ಕಡೆ ಹೆಂಗ್ ಮಾತಾಡಿಸ್ತಾರೆ ಹೆಣ್ಮಕ್ಳನ್ನ? ಏನದಷ್ಟು ಅವ್ರಿಗೆ ರೀಗಿ ಏನು ರೆಸ್ಪೆಕ್ಟ್ ಇಲ್ಲ ಐತಲ್ಲ ನಿಮಗೆ, ಬನ್ರಿ ಹೋಗ್ರಿ ಅಂತ ನೀವು ರೀ ಹಚ್ಬೋದು. ಅವ್ರಿಂದ ರೀ ಹಚ್ಚಾರ ನಿಮಗೆ ಅನ್ನಬೇಕು. ಏನ್ ಹೇಳ, ಸ್ವಲ್ಪ ಊಟ ಕೊಡಬಾ. ಇಷ್ಟೊತ್ತು ಮಾಡಿ ಮಾಡಿ ನನಗೆ ಸಾಕಾಗೋಗೈತಿ, ಈಗ ಊಟಕ್ಕೆ ಬಂದೇನು? ಬೇಕಾದ್ರೂ ಸಾಕಾದ್ರೆ ಮಲ್ಕ, ನನಗೆ ಸಾಕಾಗೋಗೈತಿ, ನಾನು ಮಲ್ಕೊಂತೀನಿ ಅಂತ ಚಾಪಿ ಆಸೆ ಹತ್ತಿರ್ತಾರ. ಅಷ್ಟೊತ್ತು ಹಸ್ಕೊಂಡು ಮನೆಗೆ ಬಂದಿರ್ತಾರ ಪತಿ ದೇವ. ನಾವೇನ್ ಕರಿತೀವಿ? ಪತಿ ದೇವ ಅಂತೀವಿ. ಆ ಪತಿ ದೇವ ಬಂದು ಕೇಳಿದಾಗ ಏನಂತಾರ? ಬೇಕಾದ್ರೆ ಹಾಕೊಂಡು ಸಾಕಾದ್ರೆ ಮಲ್ಕೊ, ನನಗೆ ಸಾಕಾಗೈತಿ ಅಂತ ಚಾಪಿ ಹಾಸಿದ್ರು ದೇವಮ್ಮ. ಇನ್ನೇನು ಸುಸ್ತಾಗೈತಿ ಶರೀರ, ಮಲ್ಕೋಬೇಕು ಅಂತ ಬಾಟ್ಲಿ ಹಾಕಿಗೆ ಬಂದ್ಬಿಟ್ಲಿ, ಇನ್ಯಾರ್ದು ಕಿರಿಕಿರಿ ಬೇಡ ಅಂತ. ಮತ್ತಿನ್ನೇನು ಮಾಡೋದು ಅಂತ ಆ ಪತಿದೇವ
ಇನ್ನೇನು ತಟ್ಟೆ ಹಾಕೊಂಡು ಊಟ ಮಾಡಬೇಕು. ಇಬ್ಬರಿಗೆ ಮಾಡಿದ್ರು, ಮನೆ ಪತಿ ಪತ್ನಿ ಇದ್ರು, ಇಬ್ಬರಿಗೆ ಮಾಡಿರ್ತದ್ರು. ಖಾಲಿ ಆಯ್ತದು. ಹಾಕೊಂಡು ಸಾಂಬಾರು ಹಾಕೊಂಡು ಈಗ ಊಟ ಮಾಡಕತ್ತಿದ್ದ. ಬಾಕಿಲು ಬಡಿದ್ರು ಒಬ್ರು ಯಾರು ಚಾಪಿಯಾರ ಆಸೆ ದೇವಮ್ಮ ಪ್ರತಿಯಾರ ಡಬ್ರಿ ಖಾಲಿ ಮಾಡ್ಯಾನ. ಇಷ್ಟೊತ್ತಿನ ಯಾರಪ್ಪ ಇವ್ರು ಬಾಕಿಲು ಬಡಿಯೋರು ಅಂದ್ಲು. ಬಂದು ನೋಡ್ತಾರ ಮಗಳ ಗಂಡ ಬಂದ. ಯಾರು ಬಂದ್ರು? ಅಳಿಯ ಬಂದ. ಅಳಸ್ಲ ಚಾಪಿ ಸುತ್ತಿಲ್ಲು. ಆ ಕಡೆ ಹೋಗದು ದಡ ಬಡ ಎದ್ದು ಬರ್ರಿ ಅಳಿದೇವ್ರ ಅಂತ ಹೊರಗೆ ಕಳೆದು. ಪ್ರತಿ ದೇವ ಅಳಿ ದೇವರು, ಅಳಿದೇವ್ರ ಹೆಂಗ್ ಕರೆದು ಬರ್ರಿ ಅಳಿದೇವ್ರ ಅಂತ ಒಳಗೆ ಕರೆದು ಅಳಿದೇವ್ರ ಮುಖ ತಕ್ಕೋರಿ ಅಂತ ನೀರು ಕೊಟ್ರು. ನೀರು ಕೊಟ್ಟ ಮೇಲೆ ಏನು ಮಾಡಿ ಅಡಿಗೆ ಅಂತ ಅಳಿದೇವ್ರನ್ನ ಕೇಳಿದ್ರು. ಏನಿಲ್ಲ ಅತ್ತಮ್ಮ, ಬಹಳ ದೂರದಿಂದ ಬಂದೀನಿ, ಹಸುವಂತೂ ಆಗೈತಿ, ಏನು ಬೇಡ ಬೇಡ ಅನ್ನ ಸಾರು ಮಾಡು ಅಂದ. ಯಾರು? ಅಳಿದೇವರು. ಯಾರಿಗೆ? ದೇವಮ್ಮ ಮಗ. ಏನ್ ಮಾಡ್ಬೇಕೀಗ? ಪತಿದೇವ ಬಂದು ಕೇಳಿದ್ರೆ ಬೇಕಾದ್ರೆ ಹಾಕೋ ಸಾಕಾದ್ರೆ ಬಿಡು ಅಂತ ಹೇಳಲ್ಲ. ಈಗ ಅಳಿದೇವರೆಲ್ಲ ಬಂದಾನ, ಏನು ಬೇಡತ್ತಿ ನನಗೆ ಅನ್ನ ಸಾರು ಮಾಡು ಅಂದ. ದೇವಮ್ಮ ಅಷ್ಟೇ ಮಾಡ್ತಾಳ? ಏಯಪ್ಪ ಬಹಳ ದಿನಕ್ಕೆ ಬಂದಿದ್ದೀನಿ, ನೀನು ಇಷ್ಟು ದಿನದ ಮೇಲೆ ಬಂದಿದ್ದೀನಿ, ಬರೀ ಅನ್ನ ಸಾರು ಹೆಂಗ ಮಾಡಕ್ಕಾಗತ್ತ, ಒಂದು ಸ್ವಲ್ಪ ಶಾವಿಗೆ ಬಯಸ್ತೀನಿ ಅಂತ ಶಾವಿಗೆನೂ ಮಾಡಿದ್ರು. ಶಾವಿಗೆ ಮಾಡಿದ್ರೆ ಅಷ್ಟ ಸಾಕಾಗಲ್ಲ ಅಂತ ತುಪ್ಪನೂ ಕಾಯಿಸಾಕಿಟ್ಲು. ತುಪ್ಪ ಕಾಯಿಸಿದ್ಲು, ಶಾವಿಗೆ ಮಾಡಿದ್ಲು, ಬಿಸಿ ಬಿಸಿ ಅನ್ನ ಸಾರು ರೆಡಿ. ಅಳಿದೇವ್ರು ಮಸ್ತ್ ಊಟ ಮಾಡಕತ್ತಿದ. ಅಂದ್ರ ನಾವಷ್ಟೇ ನಾಟಕ ಮಾಡೋದಿಲ್ಲ, ಒಂದೊಂದು ಸಲ ನಮ್ಮ ಜೊತೆಗೆ ನಮ್ಮ ಶರೀರನು ನಾಟಕ ಮಾಡುತ್ತೆ, ನಮ್ಮ ಮನಸ್ಸು ನಾಟಕ ಮಾಡುತ್ತೆ. ಹಂಗಂತ ಸುಸ್ತಾಗಿಲ್ವಾ? ಸುಸ್ತಾಗಿತ್ತು. ಅಳಿದೇವ್ರು ಬಂದಾಗ ಎಲ್ಲೋಗಿತ್ತು? ಎಲ್ಲೋ ಇತ್ತದು. ಅಂದ್ರೆ ಆಕ್ಟಿಂಗ್ ಮಾಡುತ್ತೆ, ಇನ್ನೂ ಶಕ್ತಿ ಇದೆ ಮಾಡುವಷ್ಟು. ನಮಗೆ ಸಾಕು ಅನ್ನಿಸ್ತು ಅಂದ್ರೆ ಅದು ನಾಟಕ ಮಾಡೋದು ಚಲೋ ಮಾಡುತ್ತೆ ಶರೀರ ಮನಸ್ಸು. ಇದು ಯಾವಾಗ? ನಮಗೆ ಬೇಕಿರೋರು ಬಂದಾಗ. ಅಪ್ಪಿ ತಪ್ಪಿ ಅಳಿಯ ಬಂದಿಲ್ಲ ಆ ಜಾಗದಾಗ, ಯಾರೋ ಬೇರೆಯವರು ಬಂದು ಬಿಟ್ಟಾರ. ನಮಗ ಎಷ್ಟು ಕಷ್ಟ. ಸುಮ್ಮನೆ ಅವ್ರನ್ನ ಕಂಡ್ರೆ ಏನೋ ನಮ್ಮವರು ಅಂತ ಹೇಳ್ಕೋಬೇಕು. ಅವ್ರಿಗೆ ನಮಗೇನು ಅಷ್ಟೊಂದಿಲ್ಲ. ಏನೋ ಅಕಸ್ಮಾತ್ ಇದು ಮೇನ್ ರೋಡಿಗೆ ಐತೆ ಚಿಕ್ಕೇಶ್ವರವರು, ಆಪತ್ತ ಕಾಲಕ್ಕೆ ಏನೋ ನಮ್ಮವ್ರು ಅದರಂತ ನೆನೆಸ್ಕೊಂಡು ಹಿಂಗ ಸುಸ್ತಾಗಿ ಮಕ್ಕಳ ಹೊತ್ನಾಗ ಅವ್ರು ಬಂದು ಕದ ಹೊಡೆದ್ರು. ಅವಾಗೂ ದೇವಮ್ಮ ನೋಡಿರ್ಲಿಲ್ಲ. ದೇವಮ್ಮನ ಬೇಡ ಮತ್ತೆ ಬೇರೆ ತಗೊಳ್ಳೋದು. ಅವಾಗ ಏನು ಮಾಡಿದ್ಲು? ಅವಾಗೂ ಹಂಗೆ ಮಾಡಬೇಕು, ಬರ್ರಿ ಅನ್ಬೇಕಲ್ಲ. ಮತ್ತೆ ಬಂದಾರ ನಮ್ಮವರು ಅಂತಂದ ಮೇಲೆ ಒಳಗೆ ಬರ್ರಿ ಅಂತ ಅಂತಾರ, ಮುಖದ ಮೇಲೆ ಒಂದಷ್ಟು ನಗು ತೋರಿಸ್ತಾರ, ನಾಕಲ್ಲ ಕಾಣ್ತಾವ, ಒಳಗೆ ಮನಸ್ಸು ಕಟ್ಟಿದ್ದೀವಿ. ಯಾಕಾರ ಬಂದಾವ, ನಾವ ಸಿಗ್ತೀವ ಏನ, ಮೊದಲ ಹೇಳಿ ಬರೋಕೆ ಏನಾಗಿತ್ತು, ಇವಕ್ಕೆ ಒತ್ತು ಗೊತ್ತಿಲ್ಲ, ವೇಳೆ ಗೊತ್ತಿಲ್ಲ, ಯಾವಾಗಂದ್ರೆ ಅವಾಗ ಬಂದು ಜೀವ ತಿಂತಾವ ಅಂತಾಳ, ಬಾಕ್ಲಿ ತರಿತಾಳ. ಅವಾಗೂ ಮಾಡೋದು ಬಿಡುಗಡೆ ಆಗತ್ತ. ಹಂಗಾದ್ಮೇಲೆ ಮತ್ತೆ ಊಟ ಆಗೈತೇನ್ರಿ ಅಂತ ಕೇಳ್ತಾಳ. ಅಳಿದವ್ರಿಗೆ ಏನು ಮಾಡಬೇಕು ಅಂತ ಕೇಳ್ತೀವಿ, ಆದ್ರೆ ಆಗ ಬರ್ದೇ ಇರೋರು ಊಟ ಆಗೈತೇನ್ರಿ, ಚಾ ಮಾಡ್ಲೇನ್ರಿ ಅಂತಾರೆ. ಅವಾಗ ಅಂತ ಇಲ್ಲಮ್ಮ, ಬಹಳ ಸುಸ್ತಾಗೈತೆ ನನಗ, ಹೆಂಗೋ ದಾರಿ ಮೇಲೆ ಹೊಂಟಿದೆ, ಏನೋ ಸ್ವಲ್ಪ ಅಕಸ್ಮಾತಾಗಿ ಅನ್ನೋ ತಪ್ಪಿ ಇವತ್ತು ಬರ್ಬೇಕಾಯ್ತು, ನಮ್ಮವ್ರದಂತ ಬಂದೀನಿ, ಹೊಟ್ಟೆರ ಭಾಳ ಅಸ್ತೈತೆ, ಏನೈತೆ ಅದನ್ನು ಸ್ವಲ್ಪ ಕೊಟ್ಟು ಬಿಡು, ಉಂಡು ಬಿಡ್ತೀನಿ ಅಂತ. ಅವತ್ತು ಹಿಂಗ ಖಾಲಿ ಆಗಿತ್ತು, ಏನೂ ಇಲ್ಲ ಮನೆಯೊಳಗಡೆ. ಅವಾಗೂ ಕೂಡ ಅದಕ್ಕೆ ಅನ್ನ ಮಾಡಬೇಕು ಅಂತ ನೀರು ಕುದಿಯಕ ಒಲೆ ಮೇಲೆ ಇಟ್ಟಾಳ. ಆ ಕಡೆ ನೀರು ಕುದಿಯಕತ್ತವ, ಈ ಕಡೆ ಒಳಗೆ ತಾನು ಕುದಿಯಕತ್ತವ. ಯಾಕಾರ ಬಂದವ, ಯಾಕೆ ಜೀವ ತಿಂತಾವ, ಗೊತ್ತೇವದ ನೀರು ಕುದಿತಾವ, ಒಳಗೆ ನಾವು ಕುದಿತೀವಿ. ಅವಾಗ ಆ ಪಾತ್ರೆ ಹೇಳ್ತಿತ್ತಂತ, ಕೆಳಗೆ ನೀವು ಬೆಂಕಿ ಹಚ್ಚಿದ ಮೇಲೆ ತಾನೆ ಅದು ನೀರು ಕುದಿತಾ ಇರುತ್ತೆ. ಅವಾಗ ನೀರು ಹೊತ್ತಿತ್ತಂತ ಬೆಂಕಿಗೆ. ಎಷ್ಟು ಉರಿತಿ ಮಗನ ನೀನು, ಎಷ್ಟು ಉರಿತೀವಿ, ಸ್ವಲ್ಪ ಇದೊಂದು ಅಡ್ಡ ಐತೆ, ನನಗಿದಿಲ್ಲ ಅಂದ್ರೆ ನೀವು ಉರಿಯೋದು ತಿಳಿತಿತ್ತು ಅಂತ ಹೇಳ್ತಿತ್ತಂತ. ಯಾವುದಕ್ಕ? ಪಾತ್ರೆ ಅಡ್ಡ ಐತೆ ನಿನಗೆ ಅಷ್ಟ, ನಾನು ನೀರು ನಿನ್ನ ಇಷ್ಟು ಉರಿಯಕ ಬಿಡ್ತಿರ್ಲಿಲ್ಲ, ಅದು ಅಡ್ಡ ಐತೆ ಅಂತ ನೀನು ಇಷ್ಟು ಉರಿಯಾಕತ್ತಿ ಅಂತಿತ್ತಂತದು. ಅಂದ್ರೆ ನೀರು ಹಾಕಿದ್ರೆ ಬೆಂಕಿ ಆರೋಗುತ್ತಿಲ್ಲ, ಆ ಪಾತ್ರೆ ಅಡ್ಡಿದ್ದದಕ್ಕೆ ನೀನು ಉರಿಯಾಕತ್ತಿದ್ದು. ಹಂಗ ಅದು ಹೆಂಗ ನೀರು ಕುದಿಯಾಕತ್ತಿದ್ದು, ಹಂಗ ಮನಸ್ಸಿನೊಳಗಡೆ ನಮಗೇನಾಗತ್ತೆ, ನಮಗೆ ಆಗದೇ ಇರೋರು ಬಂದಾಗ ಮಾಡೋದಂತೂ ಮಾಡಲೇಬೇಕು, ಅದು
ಆಗ್ತಾವ, ಅಕ್ಕಿನೂ ಖಾಲಿ ಆಗ್ತಾವ, ಬೇಳೆನೂ ಖಾಲಿ ಆಗ್ತಾವ. ಊಟನೂ ತಟ್ಟಿಯೊಳಗೆ ಬಡಿಸ್ತೀವಿ, ಆದ್ರೆ ಅದಕ್ಕೆ ಊಟ ಅಂತಾರೇನು? ಊಟ ಆಗಲ್ಲ ಇವ, ಅದು ವಿಷ. ಯಾಕ ಅಂತ ಕೇಳ್ರಿ. ಅಕ್ಕಿ ಐತಿ, ಅನ್ನ ಐತಿ, ಬೇಳೆ ಐತಿ, ಬಿಸಿ ಬಿಸಿ ಐತಿ, ಆದ್ರೆ ಮಾಡುವಾಗ ಮನಸ್ಸಿನೊಳಗಡೆ ಕಲ್ಮಶ ಇತ್ತು, ದ್ವೇಷ ಇತ್ತು, ಬೇಜಾರಿತ್ತು, ಸುಸ್ತಿತ್ತು ಅಂದ್ರೆ ಅದು ಅನ್ನ ಆಗೋದಿಲ್ಲ. ನಿಮ್ಮ ಭಾವನೆಗಳೆಲ್ಲವೂ ಅದರೊಳಗಡೆ ತುಂಬಿ ಅನ್ನದ ರೂಪದ ವಿಷವಾಗುತ್ತೆ ಅವರಿಗೆ. ಇದು ಭಾವನೆ. ಹಾಗಾಗಿ ಭಾವನೆಯನ್ನ ಕೆಡಿಸಿಕೊಂಡಾಗ ಮಾಡುವ ಕ್ರಿಯೆ ಚೆನ್ನಾಗಿರುತ್ತೆ, ತೋರಿಸ್ಕೊಳ್ತೀವಿ ನಾವು. ಆದ್ರೆ ಒಳಗಡೆ ಭಾವ ಕೆಟ್ಟಿತ್ತು ಅಂದ್ರೆ ಅದು ಕರ್ಮ ಕೆಟ್ಟತ್ತ. ಆ ಕರ್ಮಕ್ಕೆ ತಕ್ಕಂತ ಫಲವನ್ನ ನಾವು ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕಾಗಿ ಈ ಒಂದು ದೃಷ್ಟಾಂತವನ್ನು ಹೇಳಬೇಕಾಗಿದೆ. ಒಂದು ಹಾಡನ್ನು ಕೇಳಿ ಮತ್ತೆ ನಾವು ಮುಂದುವರಿಸೋಣ. ಅಕ್ಕಿಯಾರಿಯೋ ಜ್ಞಾನದ ಗಂಗೆಯಲ್ಲಿ ಹಿಟ್ಟನ್ನು ಸುರಿಯೋ, ಗಳಿಸಿದ್ದು ಯಾರೇನು ಮೈಯೆಲ್ಲ ಮನವೇ, ಗಳಿಸಿದ್ದು ಯಾರೇನು ಮೈಯೆಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ, ಸಾವಿಗೆ ಮತ್ತೆ ತಿಳಿದಿಲ್ಲ, ಗಳಿಸಿದ್ದು ಯಾರೇನು ಮೈಯೆಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಗುರುವಿನ ಪಾದವ ನಂಬರು ಮನವೇ, ಗುರುವಿನ ಪಾದವ ನಂಬರು ಮನವೇ, ಚಿಂತೆ ಎಂಬುದು ಸುಳಿಯಲ್ಲ, ಚಿಂತೆ ಎಂಬುದು ಸುಳಿಯಲ್ಲ, ಗಳಿಸಿದ್ದು ಯಾರೇನು ಮೈಯೆಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ.
ಅನ್ನ ಋಣ ತೀರುತ್ತಲೇ ಪಯಣ ಇಂದಕ್ಕಾಗದೊಂದು ಕ್ಷಣ ಮುಂದಕ್ಕೊಂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಎಷ್ಟು ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದು ನಿನ್ ಅನ್ನ ಋಣ ತೀರುತ್ತಲೇ ಪಯಣ ಇಂದಕ್ಕಾಗದೊಂದು ಕ್ಷಣ ಮುಂದಕ್ಕೂ ಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಅಂದ್ರೆ ನೀವೇನು ಈ ಜೀವನದೊಳಗಡೆ ಬಂದಿರಿ ಎಲ್ಲವೂ ಲೆಕ್ಕಾಚಾರ ಇಟ್ಟುಕೊಂಡು ನೀವು ಬಂದಿರಿ ಅಂತ ಹೇಳ್ತಾರವ್ರು. ನಾನು ಬೇಕಾದಷ್ಟು ಶ್ರೀಮಂತ ಇದ್ದೀನಿ, ಒಂದಗಳು ಜಾಸ್ತಿ ಊಟ ಮಾಡಿ ಹೋಗ್ತೀನಿ ಅಂದ್ರೆ ಯಾರಿಗೂ ಅಧಿಕಾರ ಇಲ್ಲ. ನೀನು ಬೇಕಾದಂತ ಹುದ್ದೆಯಲ್ಲಿರು, ಬೇಕಾದಷ್ಟು ಆಸ್ತಿವಂತ ಆಗಿರು, ನಿನ್ನ ಲೆಕ್ಕಾಚಾರದ ಅಕ್ಕಿ ಕಾಳು ಮುಗೀತು ಅಂದ್ರೆ ನಿನ್ನ ಋಣ ಮುಗೀತು, ಅನ್ನದ ಋಣ ಅಂತ ಹೇಳ್ತಾರೆ. ಇನ್ನು ನಾನು ಬಹಳ ಗಳಿಸಿನಿ, ನನ್ನ ಮಕ್ಕಳಿಗೆ ಒಂದಗಳು ಉಳಿಸಿ ನಾನು ಸಾಯ್ಬೇಕು ಅಂತ ಅನ್ಕೊಂಡ್ರು ಅದು ಇಲ್ಲ. ನಿನ್ನ ಮಕ್ಕಳಿಗೆ ಒಂದು ಅಗಳು ಉಳಿಸಿ ಹೋಗ್ತೀನಿ ಅಂದ್ರೂ ಇಲ್ಲ, ನಿನ್ನ ಲೆಕ್ಕದಾಗ ಎಷ್ಟಾಯ್ತು ಅದನ್ನು ತಿಂದ ಹೋಗಬೇಕು. ಒಂದಗಳು ಉಳಿಸಕ್ಕೂ ಬರಂಗಿಲ್ಲ, ಒಂದಗಳು ಹೆಚ್ಚಿಗೆ ತಿನ್ನಕ್ಕೂ ಬರಂಗಿಲ್ಲ. ಹಿಂದಕ್ಕೂ ಕಾದಿರೋದು ಒಂದು ಕ್ಷಣ, ಮುಂದಕ್ಕೂ ಕಾದಿರೋದು. ನಾನು ಬಹಳ ಆಸ್ತಿವಂತ ಅದೀನಿ, ಬೇಕಾದಂತ ದೊಡ್ಡ ಡಾಕ್ಟರ್ ಅದೀನಿ ಅಂದ್ರೂ ಒಂದು ಕ್ಷಣ ಹೆಚ್ಚಿಗೆ ಬದುಕ್ತೀನಿ ಅಂದ್ರೆ ಅಧಿಕಾರ ಇಲ್ಲ. ಇಲ್ಲ ನನಗೆ ಜೀವನ ಬಹಳ ಸಾಕಾಗೈತಿ, ನಾನು ಬಹಳ ಬೇಗ ಸಾಯ್ತೀನಿ ಅಂದ್ರೂ ನಿನ್ನ ಕೈಯೊಳಗಿಲ್ಲ. ನೆಪ ಮಾತ್ರ ಅಷ್ಟೇ, ಸಾವಿನ ರೂಪಗಳು ಬೇರೆ ಬೇರೆ, ಆದ್ರೆ ಸಾವಿನ ಲೆಕ್ಕಾಚಾರ ಯಾರ್ದು ಇಲ್ಲಿ ತನಕ ತಪ್ಪಿಲ್ಲ, ತಪ್ಪಾಗೋದು ಇಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವ ಕಾರಣ ನಾನು ನಂದು ಅಂತ ನಮ್ಮ ಭಾವನೆಗಳನ್ನ ಕೆಡಿಸಿಕೊಂಡು ನಾವು ಇವರು ಬೇರೆ ಅನ್ನುವ ಅಹಂಕಾರದಲ್ಲಿ ನಾವು ಬಂದು ನಾವು ಕರ್ಮದಲ್ಲಿ ತಪ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸು ವಿಶಾಲ ಆಯಿತು ಅಂದ್ರೆ ಇಡೀ ಜಗತ್ತನ್ನ ಪ್ರೀತಿಸುವಂತ ತಾಕತ್ತು ಪ್ರತಿಯೊಬ್ಬರ ಅಂತರಾತ್ಮದಲ್ಲೂ ಇದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಆತ್ಮನೂ ಕೂಡ ಪ್ರೀತಿಯಿಂದ ಆಗಿರುವಂತದ್ದು. ಜಗತ್ತನ್ನ ಪ್ರೀತಿಸ್ಲಿಕ್ಕೆ ಬರುತ್ತೆ, ಆದ್ರೆ ಪ್ರೀತಿನೇ ಇಲ್ಲ ಅಂದ್ರೆ ನೀನು ಪ್ರಾಣಿ ಇದ್ದಂಗ ಅಂತ ಹೇಳ್ತಾರೆ. ಕಬೀರದಾಸರು ಒಂದು ಕಡೆ ಹೇಳ್ತಾರೆ, ಪ್ರೇಮವೇ ಇಲ್ಲದ ಮನುಜ ಪ್ರಾಣಿಗೆ ಸಮ ತಿಳಿಯೋ, ಗಾಳಿಯಾಡಿದರು ಪ್ರಾಣವಿರದ ಕಮಾರನ ತಿದಿಯೋ, ಕಬೀರ ಕಮಾರನ ತಿದಿಯೋ. ಕಮಾರನ ತಿದಿ ಅಂತ ಕುರಿಮೆ ಒಳಗಡೆ ಆ ಬೆಂಕಿಯನ್ನ ಗಾಳಿ ಹಾಕ್ಲಿಕ್ಕೆ ತಿದಿ ಅಂತ ಇದ್ರು ಹಿಂದಿನ ಕಾಲದಲ್ಲಿ. ಇವಾಗ ಅದವ ಇಲ್ಲ ಗೊತ್ತಿಲ್ಲ. ತಿದಿ ಅಂದ್ರೆ ಹಿಂಗೆ ಎಳಿತಾ ಇದ್ರು, ಅದ್ರೊಳಗಿಂದ ಗಾಳಿ ಹೋಗ್ತಿತ್ತು ಬರ್ತಿತ್ತು, ಅವಾಗ ಅದು ಬೆಂಕಿ ಉರಿತಾ ಇತ್ತು. ಹಂಗೆ ನೀನು ಮನುಷ್ಯ, ಆದ್ರೆ ನಿನ್ನೊಳಗಡೆ ಪ್ರೀತಿ ಇಲ್ಲ, ಅಕ್ಕಪಕ್ಕದವ್ರನ್ನ ಪ್ರೀತಿಸುವಂತ ಗುಣ ಇಲ್ಲ ಅಂದ್ರೆ ಆ ಗಾಳಿ ಆಡುವ ತಿದಿಗೂ ಈ ಗಾಳಿ ಆಡುವ ಶರೀರಕ್ಕೂ ಏನು ವ್ಯತ್ಯಾಸ ಇಲ್ಲ, ಪ್ರಾಣಿಗೆ ಸಮ ಅಂತ ಹೇಳ್ತಾರೆ. ಅದಕ್ಕೆ ಒಂದಷ್ಟು ಪ್ರೀತಿಸೋದನ್ನ ಕಲಿಬೇಕು. ಅದಕ್ಕೆ ಒಬ್ಬ ಆಧ್ಯಾತ್ಮಿಕ ಜೀವನ ಮಾಡುವಂತ ಇಬ್ಬರು ದಂಪತಿಗಳಿರ್ತಾರೆ. ಇಬ್ಬರು ಪತಿ ಪತ್ನಿ ಒಳ್ಳೆ ಸಾತ್ವಿಕ ಜೀವನ ಮಾಡಬೇಕು, ಆಧ್ಯಾತ್ಮಿಕ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಒಂದು ಹಳ್ಳದ ದಂಡಿಗೆ ಒಂದು ಸಣ್ಣ ಗುಡಿಸ್ಲು ಹಾಕೊಂಡಿರ್ತಾರೆ. ಅದು ಎಷ್ಟೇ ಗುಡಿಸ್ಲು ಅಂದ್ರೆ ಇಬ್ಬರೇ ಮಲ್ಕೊಳ್ಬಹುದು ಅಷ್ಟೇ. ಅದರಲ್ಲಿ ಅಷ್ಟು ಗುಡಿಸ್ಲೇ ಇರುತ್ತೆ. ರಾತ್ರಿ ಆಯ್ತು, ಇಬ್ರು ಮಲಗಿದ್ರೆ ಆ ಗುಡಿಸ್ಲು ತುಂಬೋಯ್ತು, ಬಾಗ್ಲ ಹಾಕಿದ್ರು. ಆಗ ಜೋರು ಮಳೆ ಬರ್ತಾ ಇತ್ತು. ಜೋರು ಮಳೆ ಬರೋ ಟೈಮ್ನೊಳಗೆ ಯಾರೋ ಬಂದು ಹಿಂಗೆ ಕದ ತಟ್ಟಿದ್ರು. ಆಗ ಈತ ಪತಿ ಪತ್ನಿಗೆ ಹೇಳ್ದ, ಗಂಡ ಹೆಂಡತಿಗೆ ಹೇಳ್ದ, ತೆಗಿ ಬಾಗ್ಲು ತೆಗಿ ಅಂತ. ಏನ್ರಿ ಏನು ಬಾಗ್ಲಿ ತೆಗಿತೀರಿ? ಗೊತ್ತಾ ಇರದ ಸಣ್ಣ ಗುಡಿಸ್ಲು, ಇಬ್ರು ಮಕ್ಕೊಂಡಿವಿ, ಇಷ್ಟು ಮಳೆಯೊಳಗಡೆ ಯಾರು ಬಂದ್ರೆ ಏನು ಮಾಡೋದೈತಿ, ಇರಕ್ಕೆ ಜಾಗನೇ ಇಲ್ಲ, ಇದ್ರೊಳಗ ತೆಗೆದು ಏನು ಮಾಡ್ಲಿ ಎಂದು. ಅವಾಗ ಆತ ಹೇಳ್ದ, ನೀನು ಗೊತ್ತಾಗಲ್ಲ ತೆಗಿ ಅಂದ. ಅಲ್ಲ ತೆಗೆದು ಏನು ಮಾಡ್ತೀರಿ, ಇಬ್ಬರಿಗೆ ಸಾಕಾಗಿಲ್ಲ, ಇಬ್ರು ಮಾಡ್ಕೊಂಡ್ರೆ ಸರಿ ಹೋಯ್ತಲ್ಲ ಅಂತ. ನೋಡ್ರಿ ಆತನ ಮನಸ್ಸು ಹೆಂಗಿತ್ತು. ಅವಾಗ ಹೇಳ್ತಾನ, ಏನಾಯ್ತು, ಜೋರು ಮಳೆ ಬರಕತ್ತೈತಿ, ಯಾರಾದ್ರೇನು ಬಂದು ನಮ್ಮ ಮನೆ ಬಾಗಿಲು ಬಡದಾರ ಅಂದ್ರ ಇಬ್ರು ಮಲ್ಕೊಂಡೀವಿ, ಕುಂತ್ರು 3 ಜನ ಕೂಡ್ಬೋದಲ್ಲ, ಸ್ವಲ್ಪ ಬಾಗಿಲು ತೆಗಿ ಅಂದ.
ಅವಾಗ ಬಾಗಿಲು ತೆಗೆದ್ರು. ಒಬ್ಬ ವ್ಯಕ್ತಿ ಬಂದ, 3 ಜನ ಕೂತ್ಕೊಂಡ್ರು, ಮತ್ತೆ ಬಾಗಿಲು ಹಾಕಿದ್ರು. ಮತ್ತೆ ಜೋರು ಮಳೆ ಬಂತು. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ರು ಬಂದು ಬಾಗಿಲು ಬಡಿದ್ರು. ತೆಗಿ ಬಾಗಿಲು ಅಂದ. ಮತ್ತೆ ಆಕೆ ಹೇಳ್ತಿ ಹಿಂಗ ನೋಡಿದ್ರು, ಕಣ್ಣು ಬಿಟ್ರು. ಅಲ್ಲ, ನಮಗ ಇಬ್ಬರಿಗೆ ಆಗಲ್ಲ, ಅದ್ರಾಗ ಒಬ್ರನ್ನ ಕರ್ಕೊಂಡು ಕುಂತೀರಿ, ಮತ್ತೆ ಬಾಗಿಲು ಬಡಿತಾರ, ಮತ್ತೆ ತೆಗಿ ಅಂತಲ್ಲ ನೀನು. ಏನಾಗಲ್ಲ ತೆಗಿ ಅಂತ. ಅಲ್ಲ, ಎಲ್ಲರ ಕುಂದರ್ಸ್ತೀರಿ? ಕುಂತರು 100 ಜನ ಕುಂದಿರ್ಬೋದು, ನಿಂತರು 4 ಜನ ನಿಂದಿರ್ಬೋದು. ತೆಗಿ ಬಾಗಿಲು ಅಂದ. ಯಾಕಂದ್ರೆ ಆಪತ್ತೈತಂತ ಬಂದಾರ, ಸುಮ್ಮನೆ ಯಾಕೆ ಬರ್ತಾರ? ಅವ್ರಿಗೇನೋ ಆಪತ್ತು ಬಂದೈತೆ, ಅವ್ರಿಗೇನೋ ಅವಶ್ಯಕತೆ ಐತಿ ಅಂತ ನಮ್ಮ ಬಾಗಿಲು ಬಡಕತ್ತಾರ. ನಮ್ಮ ಬಾಗಿಲಾಗ ಏನೈತೆ ನಮ್ಗೆ ಉಡಿಸ್ಲಾಗಂತ ಅವ್ರು ಬಡಿಬೇಕು. ಅವಶ್ಯಕತೆ ಐತಿ, ನಿಂದ್ರು ಏನಾಯ್ತು ತೆಗಿ ಅಂದ್ರು. ಆತನು ಒಳಗೆ ಕರ್ಕೊಂಡ್ರು. 4 ಜನ ನಿಂತರು. ಸ್ವಲ್ಪ ಅಂತ ಆಯ್ತು, ಮತ್ತೆ ಬಾಗಿಲು ಅವಾಗ ತೆಗಿ ಅಂದ್ರು. ಅಲ್ಲ, ಎಲ್ಲಿ ತೆಗಿಯಾಕ ಸುದ ಜಾಗ ಇದ್ರಾಗ 4 ಜನ ನಿಂತಾಗೈತಿ, ಇನ್ನು ಬಾಗಿಲು ಬಿಡಿದ್ರೆ ನಾ ಏನು ಮಾಡ್ಲಿ ಅಂದ್ರು. ತೆಗಿ, ಏನಾಯ್ತು ನೋಡೋಣ, ಯಾರಂತ ನೋಡೋಣ. ನೋಡಿದ್ರೆ ಒಂದು ಕತ್ತಿ. ಕತ್ತಿನ ಒಳಗೆ ಕರ್ಕೊ ಅಂತೀಯಲ್ಲ ನೀನು ಒಂದು. ಮತ್ತೆ ಅದೆಲ್ಲ ಪ್ರಾಣಿ, ಮತ್ತೆ ಅದಕ್ಕೆ ಮಳೆ ತೊಯ್ಯಂಗಿಲ್ಲ ಏನು? ಅಲ್ಲ, ಇರೋದು ಇಬ್ರು ಮಲ್ಕೊಳ್ಳೋ ಗುಡಿಸ್ದೊಳಗ ಕತ್ತಿನೂ ಹೆಂಗ್ ಕರ್ಕೊಳ್ಳೋದು? ಏನಿಲ್ಲ, ಇಬ್ರು ಮಲ್ಕೊಂಡಿದ್ವಿ, 4 ಜನ ಸ್ವಲ್ಪ ಅಂಟಿಕೊಂಡು ಹತ್ತಿ ನಿಂತರ ಅದನ್ನು ಒಳಗೆ ಕರ್ಕೋಬಹುದು ಅಂದ. ಇಬ್ರು ಮಲ್ಕೊಂಡಿದ್ವಿ, ಒಬ್ರು ಮಲ್ಕೊಂಡಿರೋ ಜಾಗದಾಗ 4 ಜನ ನಿಂದ್ರಣ, ಆ ಕತ್ತಿನೂ ಒಳಗೆ ಕರ್ಕೊಳ್ಳೋಣ ಅಂದ. ಇದಕ್ಕಂತರ ಪ್ರೇಮ, ಇದಕ್ಕಂತರ ಹೃದಯ ವೈಶಾಲ್ಯತೆ, ಇದಕ್ಕಂತರ ಸರಳತೆ. ಇಷ್ಟ ನಮ್ಮದು ಅನ್ಕೊಂಡ್ವಿ. ಸ್ವಲ್ಪ ಕರುಣೆ ಇತ್ತು, ಹೃದಯದೊಳಗಡೆ ಪ್ರೀತಿ ಇತ್ತು ಅಂದ್ರೆ ಅಸಂಭವನೂ ಸಂಭವ ಆಗುತ್ತೆ. ನಾವು ಬೇರೆ ಅವ್ರು ಬೇರೆ, ನಾವಷ್ಟ ಚಂದಿದ್ರೆ ಸಾಕು ಅನ್ಕೊಂಡ್ವಿ ಅಂದ್ರೆ ಬೇಕಾದಷ್ಟಿದ್ರು ನಮಗೆ ಕಡಿಮೆ ಆಗತ್ತೆ. ಅದಕ್ಕೆ ಹೃದಯದೊಳಗಡೆ ಬಹಳ ಚಂದ ಬದುಕಬಹುದು, ಆರಾಮಾಗಿ ಬದುಕಬಹುದು, ಸರಳವಾಗಿ ಬದುಕಬಹುದು. ಆದ್ರೆ ನಮ್ಮ ಮನಸ್ಸಿನೊಳಗಡೆ ಒಂದಷ್ಟು ಪ್ರೀತಿಯ ಕೊರತೆ ಇದೆ, ಒಂದಷ್ಟು ಒಳ್ಳೆ ಭಾವನೆಯ ಕೊರತೆ ಇದೆ. ಎಲ್ಲರೂ ನಮ್ಮವರು ಅಂತ ಹಚ್ಕೊಂಡು ಬಿಟ್ರೆ ಇಡೀ ಜಗತ್ತ ನಮ್ಮದಾಗತೈತೆ. ಎಲ್ಲರೂ ನನ್ನವರಾಗಿ ಕಾಣಿಸ್ತಾರ. ದೂರ 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 ಮಾಡಿ ಎಲ್ಲರ ಹತ್ರ ಮನಸ್ತಾಪ ಮಾಡಿಕೊಂಡು ದ್ವೇಷ ಅಸೂಯೆಯಿಂದ ಬದುಕೋದು, ಈ ನರಕ ನರಕ ಮಾಡಿಕೊಂಡು ಕುಂತೀರಿ ಅಂತ ಹೇಳ್ತಾರೆ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಕಬೀರದಾಸರು, ಮಾಡುವುದನ್ನೆಲ್ಲ ಮಾಡಿದ ಮೇಲೆ ಈಗೇತಕ್ಕೆ ಪರಿತಾಪ, ಬೇವಿನ ಮರವನ್ನು ಬೆಳೆಸಿದ ನಿನಗೆ ಮಾವು ದೊರಕುವುದೇ ಕಬೀರ, ಮಾವು ದೊರಕುವುದೇ. ಮಾಡೋದೆಲ್ಲ ಮಾಡ್ತೀವಿ, ನೋಡಬಾರ್ದು ನೋಡ್ತೀವಿ, ಕೇಳಬಾರ್ದು ಕೇಳ್ತೀವಿ, ತಿನ್ನಬಾರ್ದು ತಿಂತೀವಿ, ಲಾಸ್ಟ್ಗೆ ಆಗಬಾರ್ದು ಆಗೋವಾಗ ನನಗೆ ಯಾಕೆ ಹಿಂಗಾಯ್ತು ಅಂತ ಅಣಿ ಹೊಡ್ಕೊಂಡು ಹತ್ರ ಏನು ಉಪಯೋಗ ಬಂತು? ಮಾಡುವಾಗ ಆ ಕರ್ಮದ ಬಗ್ಗೆ ಭಯ ಇರಬೇಕು. ಎಲ್ಲಿ ಎಲ್ಲಿ ಗುಡಿ ಕಾಣ್ತಾವ, ಎಲ್ಲೆಲ್ಲಿ ದೇವಸ್ಥಾನ ಕಾಣ್ತಾವ, ಅಷ್ಟು ಭಯ. ಕೈ ಮುಗಿದಿಲ್ಲ ಅಂದ್ರೆ ಆ ದೇವ್ರಿಗೆ ಏನಾದ್ರೂ ಬೇಜಾರು ಮಾಡ್ಕೊಳ್ತೀವಿ ಅಂತ ಕಂಡ ದೇವರಿಗೆ ಕೈ ಮುಗಿತಾನೆ ಇರ್ತೀವಿ. ಯಾಕ? ಭಯ. ಭಕ್ತಿ ಅಲ್ಲದು ಭಯ ಅಂತಾರೆ. ನಮಸ್ಕಾರ ಮಾಡಿಲ್ಲ ಅಂದ್ರೆ ದೇವ್ರು ಏನಾದ್ರು ಶಾಪ ಕೊಟ್ಟಿತ್ತು ಅನ್ನೋ ಭಯಕ್ಕೆ ಮಾಡ್ತೀರಲ್ಲ ನೀವು. ನನಗೆ ಭಯ ಪಡಬೇಡಿ, ನಾನು ಎಲ್ಲಾ ಕಡೆ ಇದ್ದೀನಿ ಅಂತ ಗೊತ್ತೈತಿ, ಎಲ್ಲ ನಿಂದ ಭಗವಂತ ಅಂತ ಮಾತಲ್ಲಿ ಹೇಳ್ತೀರಿ. ಮತ್ತೆ ಮಾಡುವ ಕರ್ಮ, ಆಡುವ ಮಾತು, ಇದ್ರಾಗ ಯಾಕೆ ಭಯ ಇಲ್ಲ ನಿಮಗ ಅಂತ ಕೇಳ್ತಾರೆ. ಪರಮಾತ್ಮನಿಗೆ ಅಂಜೋದಂತಂದ್ರೆ ಏನು? ಪಾಪಕ್ಕೆ ಅಂಜಬೇಕಾಗಿತ್ತು ನೀವು. ಆದ್ರೆ ಪಾಪ ಮಾಡಕ್ ಅಂಜದಿರನೆ ಪರಮಾತ್ಮನಿಗೆ ಅಂಜ್ತೀನಿ ಅನ್ನೋದು ಅದು ನಿಮ್ಮ ನಾಟಕ ಅಷ್ಟೇ, ಅದು ಭಕ್ತಿ ಅಲ್ಲ ಅಂತ ಹೇಳ್ತಾರೆ ಪರಮಾತ್ಮ. ಅದಕ್ಕೆ ನಾವೆಲ್ಲರೂ ಕೂಡ ಒಂದಷ್ಟು ಭಕ್ತಿವಂತರಾಗೋಣ, ಒಂದಷ್ಟು ಹೃದಯ ವೈಶಾಲ್ಯವಂತರಾಗೋಣ. ಆದಷ್ಟು ಬೇಗ ನಾವು ಈ ಜನ್ಮದೊಳಗಡೆ ನಾವು ಪಾವನ ಆಗಬೇಕು ಅಂದ್ರೆ ಇದಕ್ಕೆ ವಯಸ್ಸಿಷ್ಟ ಆಗಬೇಕಂತಲ್ಲ,
ಇಂಥ ಜಾಗದಾಗ ಆಗ್ಬೇಕಂತಲ್ಲ, ಯಾರಾದ್ರೂ ಎಲ್ಲಿ ಆದ್ರೂ ಯಾವಾಗಾದ್ರೂ ಒಳ್ಳೆಯದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಈ ಕ್ಷಣದಿಂದಲೇ ನಿಮ್ಮ ಜೀವನ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಕ್ಷಣದಿಂದಲೇ ನಿಮ್ಮ ಮಕ್ಕಳ ಭವಿಷ್ಯವನ್ನು ತಿದ್ದಲಿಕ್ಕೆ ಸಾಧ್ಯ ಇದೆ. ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯೊಳಗಡೆ ಸುಖ ಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾವಾಗ ಮಾಡಬೇಕಿದ್ದು ವಯಸ್ಸಾದ ಮೇಲಲ್ಲ. ಬಸವಣ್ಣವ್ರು ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಬ್ಬ ಅಳಿಯದ ಮುನ್ನ, ಲಾಸ್ಟ್ ಹೇಳ್ತಾರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಯಾರಿಗೂ ಗ್ಯಾರಂಟಿ ಇಲ್ಲ. ವಯಸ್ಸಿದೆ ಅಂತ ನಾವು ಹಾರಾಡೋದು ಬೇಡ, ವಯಸ್ಸಾಯ್ತು ಅಂತ ಕೊರಗೋದು ಬೇಡ. ಈ ಕ್ಷಣವೇ ಶುಭ ಕ್ಷಣ ಅಂದುಕೊಂಡು ಇಂಥ ಒಳ್ಳೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಾಗವಹಿಸಿ ಇನ್ನು ಮುಂದಾದರೂ ಒಳ್ಳೆಯ ಸತ್ಕರ್ಮಗಳನ್ನ ಮಾಡಿ ನನ್ನ ಮಕ್ಕಳಿಗೂ ನನ್ನ ಮನೆಗೂ ಒಳ್ಳೆಯದಾಗಲಿಕ್ಕೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಇವತ್ತೇ ನೀವು ನಿರ್ಧಾರ ಮಾಡಿ ಮೌನೇಶನ ಕೃಪೆಗೆ ನೀವು ಪಾತ್ರರಾದ್ರೆ ಇವತ್ತಿನಿಂದಲೇ ನಿಮ್ಮ ಬಾಳು ಬಂಗಾರ ಆಗುತ್ತೆ ಅಂತ ಹೇಳ್ತಾ, ನಾಳಿನ ದಿನ ಈ 4 ತರದ ವ್ಯಕ್ತಿಗಳು ಅಂತ ಹೇಳಿದೆ. ಪುಣ್ಯಾನು ಬಂದೆ ಪುಣ್ಯ, ಪುಣ್ಯಾನು ಬಂದೆ ಪಾಪ, ಪಾಪಾನು ಬಂದೆ ಪುಣ್ಯ, ಪಾಪಾನು ಬಂದೆ ಪಾಪ. ಈ 4 ತರದ ಮನುಷ್ಯರ ಜೀವನ ಸ್ಥಿತಿ ಹೆಂಗಿರುತ್ತೆ, ಅವ್ರು ಯಾರ್ಯಾರು ಅನ್ನೋದನ್ನ ನಾಳಿನ ದಿನ ನಾವು ನೋಡೋಣ. ಇವತ್ತು ಸಮಯ ಆಕ್ಚುಲಿ ಇವ್ರನ್ನ ಬಿಡಬಾರ್ದು ನಿಮಗೆ. ಯಾಕಂದ್ರೆ ನಿನ್ನೆ ಹೇಳಿದ್ದೆ ನಾನು, ನೀವು 8ಕ್ಕೆ ಪ್ರವಚನ ಆರಂಭ ಮಾಡಿದ್ರೆ 9ವರೆಗೆ, ನೀವು 8ವರೆಗೆ ಮಾಡಿದ್ರೆ 10ಕ್ಕೆ, 9ಕ್ಕೆ ಮಾಡಿದ್ರೆ 11ಕ್ಕೆ. ಇವತ್ತು ನಿಮ್ಮದು ಲೇಟ್ ಆಗೈತೆ ಅಂತ ನಾನು ಏನಾರ್ಧ ತಾಸು ಲೇಟ್ ಮಾಡೇ ಬಿಡಬೇಕಾಗಿತ್ತು. ಆದ್ರೆ ಇವತ್ತು ಒಂದು ದಿನ 9ವರೆಗೇನೆ ಬಿಡ್ತೀನಿ. ಇನ್ನು 9:40 ಆಗೈತಿ. ನಾಳೆಗೆ 8 ಗಂಟೆಗೆ ಎಲ್ಲರೂ ಇಲ್ಲಿ ಇರ್ಬೇಕು, 7ವರೆಗೆ ಇರ್ಬೇಕು. ಯಾಕಂದ್ರೆ ಮಾರುತಿ ನಿಜವಾಗ್ಲೂ ಎಂತ ಒಳ್ಳೆ ಕಲಾವಿದ ಅಂದ್ರೆ, ಈ ಕೃಷ್ಣಣ್ಣ ತಬಲದಲ್ಲಿ ಪ್ರಸಿದ್ಧ ಮಾರುತಿ ಅಣ್ಣ. ನಿಜವಾಗ್ಲೂ ಆತನ ಹಾಡನ್ನ ಕೇಳಿದ್ರೆ ನಾವು ಇಷ್ಟು ಪ್ರವಚನ ಮಾಡೋದು, ಒಂದು ಹಾಡ ಕೇಳೋದು ಅಷ್ಟು ಆನಂದಕ್ಕೆ ಒಯ್ಯುವಂತ ತಾಕತ್ತು ಆ ಸಂಗೀತಕ್ಕಿದೆ. ಅಷ್ಟು ಕೊಟ್ಟು ಖರ್ಚು ಮಾಡಿ ಅವರು 16 ವರ್ಷ ಕಲಿತು ನಿಮ್ಮ ಮುಂದೆ ಬಂದು ಆಡಬೇಕು ಅಂದ್ರೆ ನೀವು ಯಾರು ಬಂದು ಕೇಳಾಕ ರೆಡಿ ಇಲ್ಲ. ಎಲ್ಲಿ ಹೋಗ್ತದ ಮನೆ, ಎಲ್ಲಿ ಹೋಗುತ್ತದು ಹೊಲ, ಎಲ್ಲಿ ಹೋಗುತ್ತದು ಬಾಳೆ, ಯಾರ್ದದು ಎಷ್ಟು ದಿನ ಮಾಡಿದ್ರಿ, ಯಾರ್ದು ಮುಗಿದೈತದು? ಅದು ಮುಗಿಯೋದಿಲ್ಲವ, ನೀವು ಅದನ್ನು ಮುಗಿಸಿ ಬರ್ಬೇಕು. ಅದು ಮುಗಿದ ಮೇಲೆ ಬರ್ತೀನಿ ಅಂದ್ರೆ ಅದು ಮುಗಿಯೋದಿಲ್ಲ, ನೀವು ಬರೋದಿಲ್ಲ. ಅದಕ್ಕೆ 7 ಗಂಟೆಗೆ ನೀವು ಬಂದು 7:30 ತನಕ ಅಥವಾ 8 ಗಂಟೆ ತನಕ ಅವ್ರ ಸಂಗೀತವನ್ನ ಆಲಿಸಿ, ಅದಾದ ನಂತರ 8ಕ್ಕೆ ಕರೆಕ್ಟ್ ಆಗಿ ಪ್ರವಚನ ಆರಂಭ ಮಾಡಿ 9ವರೆಗೆ ಬಿಟ್ಟರೆ ನೀವು ಪ್ರಸಾರ ಮಾಡಿ ಮನೆಗೆ ಹೋಗೋಕ್ಕೆ 10 ಗಂಟೆ ಆಗ್ಬಿಡುತ್ತೆ. ಹಾಗಾಗಿ ವ್ಯವಸ್ಥಿತವಾಗಿ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆವರು ಸುರಿಸಿ ಎಲ್ಲ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಅರ್ಥಪೂರ್ಣವಾಗಿ ಆಗಬೇಕು ಅಂದ್ರೆ ನಿಮ್ಮೆಲ್ಲ ತಾಯಂದರ ಸಹಕಾರ ಬಹಳ ಬೇಕಾಗಿದೆ. ಹಾಗಾಗಿ ಊರಿನಲ್ಲಿರ್ತಕ್ಕಂಥ ಎಲ್ಲಾ ಶರಣರು, ಎಲ್ಲಾ ಹಿರಿಯರು, ಎಲ್ಲಾ ಯುವಕರು ಕೂಡ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂದ್ರೆ ಅದು ಭಗವಂತನ ಕೃಪೆಗೆ, ನೀವು ಆತನ ಕೃಪೆ ಪಡಲಿಕ್ಕೆ ಇರುವಂತ ಒಂದು ಭಾಗ್ಯ ಅಂತ ತಿಳ್ಕೊಂಡು ತಾವೆಲ್ಲರೂ ಬಂದು ಸಮಯವನ್ನು ಸದುಪಯೋಗಪಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಮನುಷ್ಯನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತ ಮಾತನ್ನ ತಿಳಿಸ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳ ಮಾಡೋಣ. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು. ಪೂಜ್ಯರಿಗೆ ಅನಂತ ಕೋಟಿ ಧನ್ಯವಾದಗಳು. ಇಂದಿನ ಸರ್ವ ಭಕ್ತಾದಿಗಳ ಪ್ರಸಾದ ಸೇವೆಯನ್ನು ನೀಡಿದಂಥ ಅಯ್ಯಣ್ಣ ತೋಟರ್ ಈ ಮಹನೀಯರು ಬಂದು ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನು ಪಡೆದುಕೊಳ್ಳಬೇಕಾಗಿ ಅವರಿಗೆ ವಿನಂತಿ. ಅಯ್ಯಣ್ಣ ತೋಟರ್ ಈ ಮಹನೀಯರು ಬಂದು ಪೂಜ್ಯರ ಕಡೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು.